ಆಕರ್ಷಣೆ. ಅದಕ್ಕೆ ಕೃಷ್ಣ ಅಂತ ಅವನಿಗೆ ಹೆಸರು. ಅವನ ಕಥೆ ಕೃಷ್ಣ ಅಂತ ಹೆಸರು ಹೇಳುವಾಗ್ಲೇ ಒಂದು ಆಕರ್ಷಣೆ ಶುರುವಾಗ್ತದೆ. ನಮಗೆ ಕೃಷ್ಣರು ಅಂತ ಹೇಳಲಿಕ್ಕೆ ಮನಸ್ಸು ಬರುವುದೇ ಇಲ್ಲ, ಕೃಷ್ಣನು ಅಂತ ಹೇಳುವುದು ನಾವು. ಕೆಲವು ದೇವರನ್ನೆಲ್ಲ ವೇದವ್ಯಾಸನು ಅಂತ ಹೇಳಿದ್ರೆ ನಮ್ಗೇನು ಏನು ಹಾಗೆ ಹೇಳುವುದಾ? ಅದು ಸರಿ ಇಲ್ಲ. ವೇದವ್ಯಾಸರು, ವೇದವ್ಯಾಸ ದೇವರು ಅಂತ ಅಲ್ಲಿ ಬಹುವಚನವನ್ನೇ ಹೇಳ್ಬೇಕು. ಕೃಷ್ಣ ರಾಮ ಆ ವಿಷಯದಲ್ಲಿ ಆಗುವಾಗ ಬಹುವಚನ ಹೇಳಿದ್ರೆ ಎಲ್ಲೋ ದೂರ ಆಗಿಬಿಡ್ತಾರೆ ನಮ್ಗೆ. ಅವರನ್ನು ಪೀಠದಲ್ಲಿ ಕೂಡಿಸಿ ಆರತಿ ಮಾಡಿದ ಹಾಗೆ ಅನಿಸುತ್ತೆ. ಏಕವಚನ ಹೇಳಿದಾಗ ನಮ್ಮ ಪಕ್ಕದಲ್ಲೇ ಅವರ ಹೆಗಲಿಗೆ ಕೈ ಹಾಕಿಕೊಂಡು ನಾವು ಪರಸ್ಪರ ಮಾತಾಡಿಕೊಳ್ಳುವ ಹಾಗೆ ಒಂದು ಭಾವ ನಮ್ಮಲ್ಲಿ ಮೂಡುತ್ತದೆ. ಅಷ್ಟು ಹತ್ತಿರ ಸಖ್ಯ ಭಕ್ತಿಯನ್ನು ಮಾಡುವುದಕ್ಕೆ ಒಂದು ಲೀಲಾವತಾರ ಸ್ವರೂಪದಲ್ಲಿ ಭಗವಂತ ಕೃಷ್ಣ ಅವತರಿಸಿದ್ದಾನೆ. ಆ ಸಖ್ಯ ಭಾವ ನಮ್ಮಲ್ಲಿ ಮೂಡುವುದಕ್ಕೆ ಅವನ ಲೀಲೆ ಎಷ್ಟು ಪ್ರಯೋಜಕವೋ ಅವನ ಉಪದೇಶವೂ ಅಷ್ಟೇ ಪ್ರಯೋಜಕ. ಅವನ ಉಪದೇಶಗಳು ಅದು ಒಂದು ಮಿತ್ರ ಸಂಹಿತೆ ಇದ್ದ ಹಾಗೆ. ಮಿತ್ರ ಸಂಹಿತ ಅಂದ್ರೆ ಮಿತ್ರ ಒಂದಿಷ್ಟು ಉಪದೇಶ ಕೊಡ್ತಾನೆ, ಸಲಹೆ ಸೂಚನೆಗಳನ್ನು ಕೊಡ್ತಾನೆ. ಆ ಸಲಹೆ ಸೂಚನೆಗಳನ್ನು ಕೊಟ್ಟದ್ದನ್ನು ನಾವು ಅಷ್ಟೇ ಪ್ರೀತಿಯಿಂದ ಸ್ವೀಕಾರ ಮಾಡ್ತೇವೆ. ನನ್ನ ಗೆಳೆಯ ಹೇಳಿದ್ದು, ಆದ್ರಿಂದ ನಮ್ಮ ಒಳ್ಳೆದ್ದಕ್ಕೆ ಹೇಳಿರುತ್ತಾನೆ ಅಂತ ಸಖ್ಯದ ಭಾವದಿಂದ ಅದನ್ನು ಸ್ವೀಕರಿಸುವಂತೆ ಕೃಷ್ಣನ ಉಪದೇಶ ಅದು ಸಖ್ಯ ಭಾವದ ಉಪದೇಶಗಳು. ಶ್ರೀಮದ್ ಭಗವದ್ಗೀತೆಯಲ್ಲಂತೂ ಕೃಷ್ಣ ಅರ್ಜುನನನ್ನು ತನ್ನ ಗೆಳೆಯ ಅಂತ ಸ್ವೀಕಾರ ಮಾಡಿಕೊಂಡೇ ಅರ್ಜುನನಿಗೆ ಉಪದೇಶವನ್ನು ಕೊಟ್ಟು, ಅಷ್ಟೂ ಉಪದೇಶ ಆದ ಮೇಲೆ ಕೊನೆಗೆ ಹೇಳಿದ್ದೇನು? ನಾನಿಷ್ಟು ಹೇಳಿದ್ದೇನೆ, ಇನ್ನು ನಿನ್ನ ಮನಸ್ಸಿಗೆ ಬಂದ ಹಾಗೆ ಮಾಡು, ಯಥೇಚ್ಛಸಿ ತಥಾಕುರು ಅಂತ ಕೊನೆಗೆ ಹೇಳ್ತಾನೆ. ಆದ್ರೆ ಅರ್ಜುನ ನೀನು ಹೇಳಿದ ಹಾಗೆ ನನ್ನ ಮೋಹ ಎಲ್ಲ ಹೋಯಿತು, ನಷ್ಟೋ ಮೋಹ ಸ್ಮೃತಿ ಲಬ್ಧ ಅಂತ ಹೇಳಿ ಕರಿಷ್ಯೇ ವಚನಂ ತವ ಅಂತ ಕೂತು ಬಿಡ್ತಾನೆ. ಇಲ್ಲಿ ಬರುವಂತಹ ಕೃಷ್ಣನ ಉಪದೇಶ ಅದು ಉದ್ಧವ ಗೀತೆ. ಉದ್ಧವ ಕೃಷ್ಣನಿಗೆ ಗೆಳೆಯನೂ ಹೌದು, ಉದ್ಧವ ಕೃಷ್ಣನಿಗೆ ಹಿರಿಯನೂ ಹೌದು, ಕೃಷ್ಣನಿಗೆ ಆಪ್ತನೂ ಹೌದು, ಜೊತೆಗೆ ಕೃಷ್ಣನ ಭಕ್ತನೂ ಹೌದು. ಅನೇಕ ವ್ಯಕ್ತಿತ್ವ ಉದ್ಧವನಲ್ಲಿ ನಮಗೆ ಕಾಣಸಿಗ್ತದೆ. ಉದ್ಧವ ಅನ್ನೋ ಶಬ್ದಕ್ಕೆ ದೊಡ್ಡದಾಗಿ ಹೊಗಳುವವ ಅಂತ ಶಬ್ದದ ಅರ್ಥ ಹಾಗೆ. ಉತ್ ಹವನಂ, ಆಹ್ವಾನ, ದೇವರ ಬಗ್ಗೆ ಉತ್ಕೃಷ್ಟತೆಯ ಮಾತುಗಳನ್ನು ಆಡುವವ ಅನ್ನೋದು ಉದ್ಧವ ಶಬ್ದದ ಒಂದು ಅರ್ಥ. ಸಾಕ್ಷಾತ್ ಬೃಹಸ್ಪತ್ಯಾಚಾರ್ಯರ ಸ್ವರೂಪ ಉದ್ಧವ ಅಂತ ಹೇಳಿದ್ರೆ. ಯದುವಂಶದಲ್ಲಿ ಸಂಜಾತನಾದವ. ಕೃಷ್ಣ ಅಂದ್ರೆ ಅವನು ಒಂದು ಕ್ಷಣ ಕಣ್ಣಿಗೆ ಕಾಣಿಸುವುದಿಲ್ಲ ಅಂತಾದ್ರೆ ಇವನಲ್ಲಿ ಒಂದು ರೀತಿಯ ತುಮುಲ ಉಂಟಾಗ್ತದೆ. ಕೃಷ್ಣನನ್ನು ಯಾವತ್ತೂ ಕಾಣ್ತಾ ಇರಬೇಕು. ಕೃಷ್ಣ ಕಾಣ್ತಾ ಇಲ್ಲ ಅಂತಾದ್ರೂ ಕೃಷ್ಣ ಎಲ್ಲಿಗೆ ಹೋಗಿದ್ದಾನೆ, ಯಾವಾಗ ಬರ್ತಾನೆ ಅನ್ನೋ ಮಾಹಿತಿ ಅವನ ಕೈಯಲ್ಲಿ ಇರಲೇಬೇಕು. ಯಾವಾಗ ಕೃಷ್ಣ ಅವತಾರ ಸಮಾಪ್ತಿ ಮಾಡುವವನಿದ್ದಾನೆ ಅನ್ನೋದು ಉದ್ಧವನಿಗೆ ಗೊತ್ತಾಗ್ತದೆ, ಆ ಕ್ಷಣದಿಂದ ಚಡಪಡಿಕೆ ಪ್ರಾರಂಭ ಆಗ್ತದೆ. ಕೃಷ್ಣನ ಸನ್ನಿಧಾನಕ್ಕೆ ಬರ್ತಾನೆ. ಕೃಷ್ಣ ನೀನೇ ಶಾಪ ಕೊಡಿಸಿದ್ದು, ಪರಸ್ಪರ ಹೊಡೆದಾಡಿ ಸಾಯಿರಿ ಅಂತ ಆ ಶಾಪ ಕೊಟ್ಟಿದ್ದಾಳಲ್ವಾ ಗಾಂಧಾರಿ. ಬೇಕು ಅಂತ ನೀನೇ ಮಾಡಿದ್ದು, ಆ ಕಥೆ ನಮಗೆ ಬೇಡ, ಇದನ್ನೇ ಮಾಡಿದ್ದು. ಅಷ್ಟು ಅವಳ ಬಾಯಿಯಿಂದ ಶಾಪ ಬರುವಲ್ಲಿ ತನಕ ಕೃಷ್ಣ ಬಿಡ್ಲಿಲ್ಲ. ಅವಳಷ್ಟು ಬೈಯುವುದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಕೃಷ್ಣನೇ ಮಾಡಿದ್ದು. ಆಮೇಲೆ ಋಷಿಮುನಿಗಳು ಬರುವಾಗ ಈ ಕೃಷ್ಣನಿಗೆ ಜಾಂಬವತಿಯಲ್ಲಿ ಆವಿರ್ಭವಿಸಿದಂತಹ ಸಾಂಬನೆಂಬಂತಹ ಮಗ ಸರಿಯಾಗಿ ಕುಡಿದು ಉಳಿದ ಕುಡಿತದ ಗೆಳೆಯರ ಜೊತೆಗೆ ಸೇರಿಕೊಂಡು ತಾನು ಸೀರೆ ಉಟ್ಟುಕೊಂಡು ಹೊಟ್ಟೆ ದೊಡ್ಡದು ಮಾಡಿ ಏನೋ ಅಲ್ಲಿ ಒಂದು ನಾಟಕ ಆಡಿದ. ಹುಟ್ಟುವ ಮಗು ಯಾವುದು ಅಂತ ಪ್ರಶ್ನೆ ಕೇಳಿದ್ರು. ಋಷಿಗಳಿಗೆ ಅರ್ಥವಾಗದೇ ಇದ್ದ ವಿಷಯ ಯಾವುದೂ ಇಲ್ಲ. ಅವರಿಗೆ ಸ್ಪಷ್ಟವಾಗಿ ಅರ್ಥ ಆದದ್ದೇನು ಅಂದ್ರೆ ಇವರಿಗೆ ಕುಡಿತದ ಚಟ ಜಾಸ್ತಿ ಆಗಿದೆ ಅಂತ ಅರ್ಥ ಆಯ್ತು. ಇವರ ಈ ಭಾವ ಕೃಷ್ಣನಿಗೆ ಹೇಗೆ, ಕೃಷ್ಣ ಯಾವ ನಿಟ್ಟಿನಿಂದ ಇಂತಹ ವ್ಯವಹಾರ ನಡೆಯುವ ಹಾಗೆ ಮಾಡಿದ, ಋಷಿ ಮುನಿಗಳ ಮುಂದೆ ಇಂತಹದ್ದು ನಡೆದಿದೆ ಅಂದ್ರೆ ಇದರ ಆಂತರ್ಯ ಏನು ಅನ್ನುವುದನ್ನು ಋಷಿಗಳು ಅಂತರ್ಮುಖವಾಗಿ ಕಾಣ್ತಾರೆ. ಕೃಷ್ಣನ ಇಚ್ಛೆಗೆ ಅನುಗುಣವಾಗಿ ತಾವೊಂದು ಶಾಪ ಕೊಟ್ಟರು. ಇದನ್ನು ಉದ್ಧವ ಹೇಳ್ತಾನೆ, ಹುಟ್ಟಿದಂತಹ ಮುಸಲದಿಂದ ಇಡೀ ಹೊಡೆದಾಡಿ ಸಾಯಿರಿ ಅಂತ ಅವರು ಶಾಪ ಕೊಟ್ಟರು. ಅದಕ್ಕೆ ಸರಿಯಾಗಿ ಉಗ್ರಸೇನ ಮಾಡಿದ್ದೇನು, ಇದನ್ನು ಸಮುದ್ರದಲ್ಲಿ ಹೋಗಿ ತಿಕ್ಕಿ ಬಿಸಾಡಿ ಅಂತೂ ನಾವು ರಕ್ಷಣೆ ಆಗಬೇಕು. ಅದನ್ನು ತೆಗೆದುಕೊಂಡು ಒಂದು ದೇವರ ಕೋಣೆಯಲ್ಲಿ ಇಟ್ಟು ಪೂಜೆ ಮಾಡಿ ಅಂತಾದ್ರೂ ಹೇಳ್ಬೋದಿತ್ತು. ಯಾಕಂದ್ರೆ ನಾವು ನಮ್ಮನ್ನು ಸಾಯಿಸುವುದಕ್ಕೆ ಹುಟ್ಟಿದ ಮುಸಲ ದೇವರ ಕೋಣೆಯಲ್ಲಿ ಇಟ್ಟರೆ ಆದ್ರೂ ರಕ್ಷಣೆ ಕೊಡಬಹುದು ಅಂತ ಆಲೋಚನೆ ಮಾಡಬಹುದಿತ್ತು. ಅದು ಮಾಡಲಿಲ್ಲ. ತಿಕ್ಕಿ ದೈವ ಚಿಂತನೆಗೆ ವಿರುದ್ಧವಾಗಿ ಮಾಡುವಂತಹ ಆಲೋಚನೆ ಮಾಡಿದ. ಇದರ ಹಿನ್ನೆಲೆ ಏನಾಯಿತು, ಸಮುದ್ರಕ್ಕೆ ಬಿದ್ದಂತಹ ಆ ಅಯಃಕಣಗಳೆಲ್ಲ ಸೇರಿ ಅಲ್ಲಿ ಒಂದು ವಿಶಿಷ್ಟವಾದ ಇಶೀಕ ಅಂತ ಹೇಳುವ ಒಂದು ಹುಲ್ಲು, ಬಹಳ ಗಟ್ಟಿ ಜಾತಿಯ ಹುಲ್ಲು. ಆ ಹುಲ್ಲು ಆವಿರ್ಭವಿಸಿದ್ದು ಮಾತ್ರ ಅಲ್ಲ, ಅದರಲ್ಲಿ ವಜ್ರಾಯುಧದ ಪ್ರವೇಶ ಬೇರೆ ಆಯ್ತಂತೆ. ಅದು ಭಗವಂತನ ಇಚ್ಛೆ. ವಜ್ರಾಯುಧದ ಶಕ್ತಿ ಆ ಹುಲ್ಲಿನಲ್ಲಿ ಆವೇಶ ಆಯಿತು. ಇಷ್ಟೆಲ್ಲ ಉದ್ಧವನಿಗೆ ಮಾಹಿತಿ ಇದೆ.
ಅವ ಹೇಳ್ತಾನೆ, ಎಲ್ಲ ನೀನೇ ಮಾಡಿದ್ದಲ್ಲ ಕೃಷ್ಣ, ಹಾಗಾದ್ರೆ ನಿನ್ನ ಅಭಿಪ್ರಾಯ ಏನಿದೆ? ಇವರು ಹೊಡೆದಾಡಿ ಸಾಯಬೇಕು, ನೀನು ಕೂಡ ಅವತಾರ ಸಮಾಪ್ತಿ ಮಾಡಬೇಕು ಅಂತ ನೀನು ಸಂಕಲ್ಪ ಮಾಡಿಕೊಂಡಿದ್ದಿ, ನನ್ನನ್ನು ಕರ್ಕೊಂಡು ಹೋಗಲೇಬೇಕು ನೀನು ಅಂತ ಉದ್ಧವ ಕೃಷ್ಣನಲ್ಲಿ ಏಕಾಂತದಲ್ಲಿ ಪ್ರಶ್ನಿಸ್ತಾನೆ. ಕೃಷ್ಣ ಹೇಳಿದ, ನಾನು ಎಲ್ಲರನ್ನೂ ಕರ್ಕೊಂಡು ಹೋಗ್ತೇನೆ, ನಿನ್ನನ್ನು ಮಾತ್ರ ಬಿಟ್ಟು ಅಂತ ಹೇಳ್ತಾನೆ. ನನ್ನ ಜೊತೆಗೇ ಬರ್ಬೇಕು ಅಂತ ಹಠ ಹಿಡಿಯುವವರನ್ನು ನಾನು ಇಲ್ಲೇ ಕೂಡಿಸುವುದು. ಯಾಕೆಂತ ಹೇಳಿದ್ರೆ ನನ್ನ ಜೊತೆಗೇ ಬಂದು ಪ್ರಯೋಜನ ಇಲ್ಲ, ಕೊನೆಗಾದ್ರೂ ಬಂದು ನನ್ನನ್ನು ಸೇರ್ಬೇಕಷ್ಟೇ, ನನ್ನ ಜೊತೆಗೇ ಇರಬೇಕು ಅಂತ ಯಾರು ಕೂಡ ಹಠ ಹಿಡಿಬಾರ್ದು. ಯಾಕಂದ್ರೆ ನಾನು ಎಲ್ಲಾ ಕಡೆಯಲ್ಲಿರುವವ, ಸರ್ವಾಂತರ್ಯಾಮಿಯಾದಂತಹ ನನ್ನಲ್ಲಿ ಅಲ್ಪ ಚೇತನನಾದಂತಹ ನೀನು ಸರ್ವಾಂತರ್ಯಾಮಿ ಆಗುವುದಕ್ಕೆ ಸಾಧ್ಯ ಇಲ್ಲ. ಜೀವ ಭೇದ ಅನ್ನೋದೇನಿದೆ ಅದು ಶಾಶ್ವತವಾದದ್ದು. ಹಾಗಾದ್ರೆ ನೀನು ನನ್ನಲ್ಲಿ ಬಂದು ಸೇರುವುದಕ್ಕೆ ಬೇಕಾದ ಸಾಧನೆಯನ್ನು ಇಲ್ಲಿ ಮಾಡಬೇಕು. ಅದಕ್ಕೋಸ್ಕರ ನಾನು ಏನು ತಿಳ್ಕೊಂಡಿದ್ದೇನೆ ಅದನ್ನು ನಿನಗೆ ಹೇಳ್ತೇನೆ. ನಾನು ಹೇಳಿದ್ದನ್ನು ನೀನು ಲೋಕದಲ್ಲಿ ಪ್ರಸರಣ ಮಾಡುವ ಕೆಲಸ ಮಾಡು. ಯಾರು ಜ್ಞಾನವನ್ನು ಪ್ರಸರಣ ಮಾಡ್ತಾರೆ ಅವರಿಗಿಂತ ಇಷ್ಟದ ವ್ಯಕ್ತಿ ಮತ್ತೊಬ್ಬ ನನಗಿಲ್ಲ. ಜ್ಞಾನಿ ಪ್ರಿಯತಮಃ, ಜ್ಞಾನಿ ತ್ವಾತ್ಮೈವ ಮೇ ಮತಂ. ಉಳಿದವರು ಕೂಡ ನನಗೆ ಇಷ್ಟ. ಯಾರು ನನ್ನನ್ನು ಪೂಜೆ ಮಾಡ್ತಾರೆ, ಪೂಜೆ ಮಾಡದೇ ಇರುವವರಿಗಿಂತ ಪೂಜೆ ಮಾಡುವವರಲ್ಲಿ ನನಗೆ ಇಷ್ಟ. ಯಾಕಂದ್ರೆ ನನಗೆ ಪೂಜೆ ಮಾಡ್ತಾರೆ, ನನಗೆ ನೈವೇದ್ಯ ಮಾಡ್ತಾರೆ ಅಂತ ನನಗೆ ಇಷ್ಟ ಅಲ್ಲ, ಮತ್ತೆ ನನ್ನನ್ನು ಇಷ್ಟಪಡ್ತಾರೆ ಅಂತ ನನಗಿಷ್ಟ. ಅವರ ಚೈತನ್ಯ, ಅವರ ಮನಸ್ಸು ಅದು ಸಾತ್ವಿಕದ ಕಡೆಗೆ ಇದೆ ಅನ್ನುವ ಕಾರಣದಿಂದ, ಆ ಸತ್ವದಿಂದಾಗಿ ನನಗೆ ಅವರಲ್ಲಿ ಇಷ್ಟ. ಇನ್ನು ಕೆಲವರು ಆರ್ತರಾಗಿ ಬರ್ತಾರೆ, ಎಂತದ್ದು ಕಷ್ಟ ಇದೆ ಸ್ವಾಮಿ ಅಂತ ನನ್ನನ್ನು ಕಾಲು ಹಿಡಿಯುವವರು ಇದ್ದಾರೆ, ಅವರು ಕೂಡ ಇಷ್ಟ. ಯಾಕಂದ್ರೆ ಯಾರ್ಯಾರನ್ನೋ ಕಾಲು ಹಿಡಿಯುವುದರ ಬದಲು ನನ್ನನ್ನೇ ಕಾಲು ಹಿಡಿದಿದ್ದಾರಲ್ವಾ. ಆರ್ತೋ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನೀಚ ಭರತ ಋಷಭ. ಜಿಜ್ಞಾಸುಗಳು, ಅರ್ಥಾರ್ಥಿಗಳು, ಕೊನೆಯದ್ದಾಗಿ ಜ್ಞಾನಿ, ಎಲ್ಲರೂ ನನ್ನ ಪಾದ ಹಿಡಿತಾರೆ. ಉದಾರ ಸರ್ವ ಏವೈತೆ ಜ್ಞಾನಿ ತ್ವಾತ್ಮೈವ ಮೇಮತಂ. ಇದರಲ್ಲಿ ನನ್ನನ್ನು ತಿಳಿಯುವ ಬಯಕೆಯಿಂದ ನನ್ನ ಹತ್ರ ಯಾರು ಬರ್ತಾರೆ ಅವರ ಬಗ್ಗೆ ನನಗೆ ಪ್ರೀತಿ. ನನ್ನನ್ನು ತಿಳಿದು ಆ ತತ್ವವನ್ನು ಮತ್ತೊಬ್ಬರಿಗೆ ಉಪದೇಶಿಸಿ ಯಾರು ಸಾಧನೆ ಮಾಡ್ತಾರೆ ಅವರ ಬಗ್ಗೆ ನನಗೆ ಪ್ರೀತಿ ಜಾಸ್ತಿ. ನೀನು ಆ ಕೆಲಸವನ್ನು ಮಾಡು. ಆವಾಗ ಉದ್ಧವ ಕೈ ಮುಗಿದು ಶಿಷ್ಯಸ್ತೇಹಂ ಅಂತ ತಾನು ಕೂತ ಕೃಷ್ಣನ ಮುಂದೆ. ಕೃಷ್ಣ ಇವತ್ತಿನಿಂದ 7ನೇ ದಿವಸಕ್ಕೆ ದ್ವಾರಕೆ ಮುಳುಗುತ್ತೆ ಅಂತ ಹೇಳಿದ್ದಾನೆ ಉದ್ಧವನಿಗೆ. ಇವತ್ತಿನ್ನು 7 ದಿವಸ, ಆಮೇಲೆ ನಮ್ಮ ಈ ಯಾವ ರಾಜಧಾನಿಗೂ ಕೂಡ ಅಸ್ತಿತ್ವ ಇಲ್ಲ. ಇದು ಸಮುದ್ರದ ಒಳ ಸೇರಿ ಬಿಡ್ತದೆ. ಆದ್ರಿಂದ ಅಷ್ಟರ ಒಳಗೆ ನೀನು ಹೊರಡಬೇಕು. ನೀನು 7 ದಿವಸದ ಒಳಗೆ ಹೊರಡಬೇಕು ಅಂತ ಹೇಳಿದ್ರೆ ನಾನೊಂದು 2-3 ದಿವಸದಲ್ಲಿ ನಿನಗೆ ಉಪದೇಶ ಕೊಟ್ಟು ಮುಗಿಸ್ಬೇಕು. ಅದರಿಂದ ಉಪದೇಶ ಶುರು ಮಾಡ್ತೇನೆ ಅಂತ ಅವನಿಗೆ ಕೊಟ್ಟ ಉಪದೇಶ ಅದು ಏಕಾದಶ ಸ್ಕಂದದಲ್ಲಿ ಬರತಕ್ಕಂತಹ ಉದ್ಧವ ಗೀತೆ ಅಂತ ಪ್ರಸಿದ್ಧವಾದ ಭಾಗ. ನಾವು ನೋಡುವುದಕ್ಕೆ ತುಂಬಾ ವಿಷಯ ಇದೆ. ಜಾಯಂತೆಯ ಉಪಾಖ್ಯಾನವನ್ನು ನಾನು ಆಕಾಶದಲ್ಲಿ ಹಾರಿಸಿಟ್ಟಿದ್ದೇನೆ. ಯಾಕೆಂತ ಹೇಳಿದ್ರೆ ಅದರ ಒಳಗೆ ಹೋದ್ರೆ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ, ಅಷ್ಟು ಸಾರ ಇರತಕ್ಕಂಥದ್ದು. ಅದಕ್ಕೆ ಹೊರಗಿನಿಂದಲೇ ಅದಕ್ಕೊಂದು ನಮಸ್ಕಾರ ಮಾಡುದು. ಜಾಯಂತೆಯೋಪಾಖ್ಯಾನ ಇಲ್ಲಿ ಉಂಟು ಅಂತ ಹೇಳಿದ್ರೆ ಒಂದು ವಿಷಯ ಮುಗಿಯಿತು. ನಾವು ಅನುಷ್ಠಾನಕ್ಕೆ ಬೇಕಾದ ವಿಷಯ. ಜಾಯಂತೆಯೋಪಾಖ್ಯಾನದಲ್ಲಿ ಸ್ಪಷ್ಟವಾಗಿ ನಿರೂಪಿಸಿದ ವಿಷಯ ಏನು ಅಂದ್ರೆ, ನಿತ್ಯ ಕರ್ಮಗಳನ್ನು ಯಾವತ್ತೂ ತ್ಯಜಿಸಕೂಡದು. ಇದೊಂದು ಬಹಳ ಮುಖ್ಯವಾದ ಜಾಯಂತಿಯೋಪಾಖ್ಯಾನದ ಆದೇಶ. ನಿತ್ಯ ಕರ್ಮ ಅನ್ನುವ ಶಬ್ದಕ್ಕೆ ಅರ್ಥ ಏನು? ನಿತ್ಯ ಅಂದ್ರೆ ಯಾವುದನ್ನು ಮಾಡದೇ ಹೋದರೆ ತಪ್ಪಾಗ್ತದೋ ಆ ಕರ್ಮಕ್ಕೆ ನಿತ್ಯ ಕರ್ಮ ಅಂತ ಹೆಸರು. ಯದಕರಣೆ ಪ್ರತ್ಯವಾಯ ಸ್ತನ್ನಿತ್ಯಂ. ಅದು ಬಿಟ್ಟು ನಿತ್ಯ ಕರ್ಮ ಅಂದ್ರೆ ಪ್ರತಿದಿನವೂ ಮಾಡಬೇಕಾದ ಕರ್ಮ ಅಂತ ಅರ್ಥ ಅಲ್ಲ. ನಮ್ಮ ಉಸಿರಾಟ ಉಂಟು, ಅದನ್ನು ನಿತ್ಯ ಕರ್ಮ ಅಂತ ಹೇಳ್ಬಾರ್ದು. ಪ್ರತಿನಿತ್ಯವೂ ಮಾಡುವ ಕೆಲಸ ನಿತ್ಯ ಕರ್ಮ, ಅದನ್ನ ಉಸಿರಾಟವು ನಿತ್ಯ ಕರ್ಮ, ಮಧ್ಯಾಹ್ನದ ಊಟ ನಿತ್ಯ ಕರ್ಮ, ಏಕಾದಶಿ ಇಲ್ಲ ಅಂತ ಆಗ್ತದೆ. ಅದಕ್ಕೆ ನಿದ್ದೆ ಅಂತ ಇಟ್ಕೊಳ್ಳಿ, ನಿದ್ದೆಯು ಒಂದು ನಿತ್ಯ ಕರ್ಮ. ಹೀಗೆ ನಿತ್ಯವೂ ಮಾಡುವ ಕರ್ಮಕ್ಕೆ ನಿತ್ಯ ಕರ್ಮ ಅಂತ ಹೆಸರಲ್ಲ. ಯಾವುದನ್ನು ಮಾಡದೇ ಹೋದರೆ ಅಪರಾಧವಾಗ್ತದು. ಉಪನೀತನಾದಂತಹ ವ್ಯಕ್ತಿಗೆ ಸಂಧ್ಯಾ ವಂದನೆಯು ನಿತ್ಯ ಕರ್ಮ ಆಗ್ತದೆ. ಮನುಷ್ಯ ಜಾತಿಗೆ ಸ್ನಾನ ಅನ್ನೋದು ನಿತ್ಯ ಕರ್ಮ ಆಗ್ತದೆ. ಅದು ಹುಟ್ಟಿದ ಮಗು, ಇವತ್ತು ಬೆಳಗ್ಗೆ ಹುಟ್ಟಿದ ಮಗುವಿಗೂ ಇವತ್ತೊಂದು ಸ್ನಾನ ಆಗಬೇಕು. ಮನುಷ್ಯ ಜಾತಿಗೆ ಸ್ನಾನ ಅನ್ನೋದು ನಿತ್ಯ ಕರ್ಮ. ಅದು ಮಾಡದೆ ಹೋದ್ರೆ ಅಪರಾಧ ಅಂತ ಅರ್ಥ. ಸಾಂವತ್ಸರಿಕ ಶ್ರಾದ್ದಾದಿಗಳು ನಿತ್ಯವೂ ಹೌದು, ನೈಮಿತ್ತಿಕವೂ ಹೌದು. ಅದನ್ನು ನಿತ್ಯ ನೈಮಿತ್ತಿಕ ಕರ್ಮ ಅಂತ ಕರೀತಾರೆ. ಮಾಡದೆ ಹೋದ್ರೆ ತಪ್ಪು ಹೌದು, ಆದ್ರೆ ಮಾಡುವುದಕ್ಕೊಂದು ನಿಮಿತ್ತ ಇದೆ, ಎಲ್ಲರೂ ಮಾಡಬೇಕಾಗಿಲ್ಲ. ಪಿತೃಮರಣಾದಿಗಳು ಯಾರಿಗೆ ಆಗಿದೆಯೋ ಅವರು ಮಾತ್ರ ಮಾಡಬೇಕಾದದ್ದು ಅಂತ ಅದಕ್ಕೊಂದು ನಿಮಿತ್ತ ವಿಶೇಷವೂ ಕೂಡ ಇದೆ. ಅದನ್ನು ನಿತ್ಯ ನೈಮಿತ್ತಿಕ ಕರ್ಮ ಅಂತ ಕರೀತಾರೆ. ಬರೀ ನೈಮಿತ್ತಿಕವೂ ಅಲ್ಲ, ಬರೀ ನಿತ್ಯವೂ ಅಲ್ಲ.
ಇದರಲ್ಲಿ ನಿತ್ಯ ನೈಮಿತ್ತಿಕ ಮತ್ತು ನಿತ್ಯ ಇವೆರಡನ್ನೂ ಸೇರಿಸಿ ನಿತ್ಯ ಕರ್ಮ ಅಂತ ವ್ಯವಹಾರ ಮಾಡುವುದು. ಅಂಥ ಕರ್ಮವನ್ನು ಮನುಷ್ಯ ಬಿಡಕೂಡದು, ಅವಶ್ಯ ಕರ್ತವ್ಯ. ಯಾಕೆ ಮಾಡಬೇಕು? ನೀವು ಜ್ಞಾನೋಪದೇಶ ಮಾಡಲಿಕ್ಕೆ ಬಂದವರು ಕರ್ಮದ ಬಗ್ಗೆ ಯಾಕೆ ಹೇಳ್ತೀರಿ? ಯಾಕಂದ್ರೆ ಉಪದೇಶ ಮಾಡಿದ ಜ್ಞಾನ ನಮ್ಮಲ್ಲಿ ನೆಲೆಗೊಳ್ಳಬೇಕು. ಉಪದೇಶ ಮಾಡುವುದು ಅವರ ಶ್ರೇಯಸ್ಸಿಗೋಸ್ಕರ ಅಲ್ಲ, ಉಪದೇಶ ಮಾಡುವುದು ಕೇಳುಗನ ಶ್ರೇಯಸ್ಸಿಗೋಸ್ಕರ. ಕೇಳುವವ ಎರಡು ಥರದಲ್ಲಿ ಕೇಳಬೇಕು. ಮೊದಲನೆಯದ್ದಾಗಿ ಕಿವಿಯಿಂದ ಕೇಳಬೇಕು. ಕಿವಿಯಿಂದ ಕೇಳುವುದು ಮಾತ್ರ ಅಲ್ಲ, ಕೇಳಿದ್ದನ್ನು ಅನುಷ್ಠಾನ ಮಾಡ್ಬೇಕು. ಅದಕ್ಕೂ ಕೇಳುವುದಂತಲೇ ಹೆಸರು. ಕೆಲವು ಸಲ ನಾವು ಹೇಳುವುದು ಉಂಟುಂಟು, ನನ್ನ ಮಗ ನಾನು ಹೇಳಿದ ಹಾಗೆ ಕೇಳುವುದಿಲ್ಲ ಅಂತ. ಇಲ್ಲಿ ಕೇಳುವುದಿಲ್ಲ ಅಂದ್ರೆ ಏನು? ನಾನು ಹೇಳಿದ್ದನ್ನೆಲ್ಲ ಕೇಳಿ ಅವನು ಹೇಳ್ತಾನೆ ಇನ್ನೊಬ್ಬರಿಗೆ, ನನ್ನ ಅಪ್ಪ ಏನು ಹೇಳಿದ್ರಿ ಇವತ್ತು ಅಂದ್ರೆ ಅಂತ ಹೇಳ್ತಾನೆ, ಎಲ್ಲ ಕೇಳ್ತಾನೆ. ಹಾಗಾದ್ರೆ ಹೇಳಿದ ಹಾಗೆ ಕೇಳುವುದಿಲ್ಲ ಅಂದ್ರೆ ಏನು? ಹೇಳಿದ ಹಾಗೆ ನಡೆಯುವುದಿಲ್ಲ. ಅದರಿಂದ ಹೇಳಿದ ಹಾಗೆ ಕೇಳುವುದು ಅನ್ನುವುದಕ್ಕೆ ಶ್ರವಣಾನಂತರದಲ್ಲಿ ಶ್ರುತ ವಿಷಯದ ಅನುಷ್ಠಾನವೂ ಕೂಡ ಕೇಳುವಿಕೆಯಲ್ಲಿ ಸೇರ್ತದೆ. ಅಂದ್ರೆ ಕೇಳಿದ ಹಾಗೆ ನಡಿಬೇಕು. ಮತ್ತೊಂದು ಕೇಳುವುದು ಉಂಟು. ಅವರಂತ ಹೇಳಿದ್ದನ್ನು ಕೇಳಿದ ಮೇಲೆ ಕೇಳಿದ ವಿಷಯವನ್ನು ಮನನ ಮಾಡಿ ಅದರಲ್ಲಿ ಪ್ರಶ್ನೆಗಳು ಉದ್ಭವವಾದಾಗ ಬಾಯಿ ಬಿಟ್ಟು ಕೇಳಬೇಕು. ಮೊದಲು ಕಿವಿಯಲ್ಲಿ ಕೇಳಿದ್ದು, ಆಮೇಲೆ ಬಾಯಿಯಲ್ಲಿ ಕೇಳುವುದು, ಪ್ರಶ್ನೆಗಳನ್ನು ಕೇಳುವುದು. ಕೇಳಿ ಅವರು ಹೇಳಿದ್ದನ್ನು ಮತ್ತೆ ಅರ್ಥ ಮಾಡಿಕೊಳ್ಬೇಕು. ಕೆಲವರಿಗೆ ಪ್ರಶ್ನೆ ಮಾಡುವುದರಲ್ಲಿ ಮಾತ್ರ ತಾತ್ಪರ್ಯ ಇರ್ತದೆ. ನಾನಿವತ್ತೊಬ್ಬ ಆಚಾರ್ಯರಿಗೆ ಏನು ಪ್ರಶ್ನೆ ಮಾಡಿದೆ ಅಂದ್ರೆ ತಬ್ಬಿಬ್ಬಾಗಿ ಹೋದ್ರು. ಇವರಿಗೆ ಪ್ರಶ್ನೆ ಮಾಡುವುದರಲ್ಲೇ ತಾತ್ಪರ್ಯ ಇರ್ತದೆ. ಪ್ರಶ್ನೆ ಮಾಡುವುದು ತಾತ್ಪರ್ಯ ಅಲ್ಲ. ಪ್ರಶ್ನೆ ಅನ್ನುವುದರ ಹಿನ್ನೆಲೆಯೇ ಜಿಜ್ಞಾಸೆ ಅಂತ. ಜಿಜ್ಞಾಸೆ ಅಂದ್ರೆ ಜ್ಞಾತುಮಿಚ್ಛ, ವಿಷಯವನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು ಅನ್ನೋ ಬಯಕೆಯಿಂದ ಪ್ರಶ್ನೆ. ಆ ಪ್ರಶ್ನೆಗೆ ನಾವು ಬಾಯಿ ಬಿಟ್ಟು ಕೇಳಿದ ಪ್ರಶ್ನೆಗೆ ಅವರು ಹೇಳಿದ ಉತ್ತರವನ್ನು ಅಷ್ಟೇ ಸ್ಫುಟವಾಗಿ ಅಡಗಿಸಿಕೊಳ್ಳುವ ಕೆಲಸ ಮಾಡಬೇಕು. ಇದು ಕೇಳುವುದು. ಈ ಕೇಳುವಿಕೆಯಿಂದ ಏನಾಗ್ತದೆ ಅಂದ್ರೆ ಅಂತಃಕರಣ ಶುದ್ಧವಾಗ್ತದೆ, ಮನಸ್ಸು ಶುದ್ಧವಾಗ್ತದೆ. ಶುದ್ಧವಾದ ಮನಸ್ಸಿನಲ್ಲಷ್ಟೇ ಸರಿಯಾದ ರೀತಿಯ ಜ್ಞಾನ ಕೂತುಕೊಳ್ತದೆ. ಆ ಅಂತಃಕರಣ ಶುದ್ಧಿಗೆ ಮೊದಲ ತೊಳೆಯುವಿಕೆ ಯಾವುದು ಅಂದ್ರೆ ಕರ್ಮಾನುಷ್ಠಾನ. ನಿತ್ಯ ಕರ್ಮಾನುಷ್ಠಾನಗಳನ್ನು ಮಾಡುವುದರಿಂದ ಆತನ ಮನಸ್ಸು ಜ್ಞಾನವನ್ನು ಕೇಳುವುದಕ್ಕೆ ಬೇಕಾದಂತಹ ಅರ್ಹತೆಯನ್ನು ಪಡೆದುಕೊಳ್ಳುತ್ತದೆ. ಅದರಿಂದ ಪಾತ್ರೆಯನ್ನು ತೊಳೆಯುವ ಕೆಲಸ ಕರ್ಮಾನುಷ್ಠಾನದಿಂದ ನಡೆಯುತ್ತೆ. ಪಾತ್ರವನ್ನು ತೊಳೆಯದೇ ಹಾಲು ತುಂಬಿಸಿದ್ರೆ ಈ ಧನುರ್ಮಾಸದಲ್ಲೂ ಕೂಡ ಅದು ಒಂದು ರೀತಿ ಮೊಸರಾಗಿ ಹೋಗ್ತದೆ, ತೊಳೆಯದೇ ಇದ್ದ ಪಾತ್ರೆಯಲ್ಲಿ ಹಾಕಿಟ್ಟಂತಹ ಹಾಲು. ಹಾಗಾದ್ರೆ ಪಾತ್ರೆ ತೊಳಿಬೇಕು, ತೊಳೆದ ಮೇಲೆ ಹಾಲು ತುಂಬಿಸಬೇಕು. ಈ ಅಂತಃಕರಣವನ್ನು ತೊಳೆದ ಮೇಲೆ ಅದರಲ್ಲಿ ಜ್ಞಾನವೆಂಬಂತಹ ರಸವನ್ನು, ಜ್ಞಾನವೆಂಬಂತಹ ಅಮೃತವನ್ನು ಪೂರಣೆ ಮಾಡಬೇಕು. ಜ್ಞಾನಾಮೃತ ಪೂರಣೆಗಿಂತ ಮೊದಲು ಮನಸ್ಸೆಂಬಂತಹ ಪಾತ್ರೆಯನ್ನು ಶುದ್ಧಗೊಳಿಸುವುದಕ್ಕೋಸ್ಕರ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಅವಶ್ಯ ಅನುಷ್ಠಾನ ಮಾಡತಕ್ಕದ್ದು. ಒಂದು ಬಿಟ್ಟು ಕಾಮ್ಯ ಕರ್ಮ ಬೇಕಾಗಿಲ್ಲ ಅಂತ ಹೇಳಿ. ನಿತ್ಯಂ ನೈಮಿತ್ತಿಕಂ ಕಾಮ್ಯಂ ಇತಿ ಕರ್ಮ ತ್ರಿಧ ಸ್ಮೃತಂ. ಕರ್ಮ 3 ವಿಧ ಇದೆ. ನಿತ್ಯ ನೈಮಿತ್ತಿಕಗಳು ಅವಶ್ಯ ಅನುಷ್ಠೇಯ, ಯಾಕಂದ್ರೆ ಅಂತಃಕರಣ ಶುದ್ಧಿಗೋಸ್ಕರ ಬೇಕು. ಕಾಮ್ಯ ಅದು ಕೆಲವು ಸಲ ಅಂತಃಕರಣವನ್ನು ಹಾಳು ಮಾಡ್ತದೆ. ನಾವು ಕಾಮ್ಯ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೇವೆ, ಮುಂದಿನ ಹುಣ್ಣಿಮೆಯ ದಿವಸ ಒಂದು ಸತ್ಯನಾರಾಯಣ ಪೂಜೆ ಮಾಡಿಸಬೇಕು. ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ನಮ್ಮ ಮಗನಿಗೆ ಎಲ್ಲೋ ಸ್ವಲ್ಪ ಕಿರಿಕಿರಿ ಆಗಿದೆ, ಅದು ಸರಿಯಾಗಬೇಕು. ಅದೇನು ಕಿರಿಕಿರಿ ಏನು ಅಂತ ಹೇಳಿದ್ರೆ ಅವನಿಗೆ ಒಂದು ಹೆಣ್ಣು ಸಿಕ್ಕಿದೆ, ಅವರಿಬ್ರು ಸರಿ ಇಲ್ಲ, ಇದು ಸಮಸ್ಯೆ. ಅದು ಸರಿಯಾಗುವುದಕ್ಕೊಂದು ಸತ್ಯನಾರಾಯಣ ಪೂಜೆ ಮಾಡಿ. ಏನೋ ಉದ್ದೇಶ, ಕಾಮನೆಯನ್ನು ಉದ್ದೇಶಿಸಿ ಮಾಡ್ತಾ ಇದ್ದೇವಲ್ವಾ. ನಾವು ಯಾವುದೋ ಕಾಮನೆಯಿಂದ ಕರ್ಮಾನುಷ್ಠಾನ ಮಾಡುವುದಲ್ಲ. ಕರ್ಮಾನುಷ್ಠಾನ ಅದರಿಂದ ಏನು ಕೊಡಬೇಕು ಅದನ್ನು ದೇವರು ಕೊಡ್ತಾನೆ. ದೇವರು ಕೊಟ್ಟೆ ಬೇಕಾದ್ದು ಯಾವುದು ನಮ್ಮಲ್ಲಿ ಇದ್ರೆ ನಮಗೆ ಶ್ರೇಯಸ್ಸು ಅಂತದ್ದನ್ನು ದೇವರು ಕೊಡ್ತಾನೆ. ದೇವರು ಪ್ರೀತನಾಗಿ ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನಿ. ಶ್ರೀನಿಕೇತನ ಪ್ರಸನ್ನನಾದ್ರೆ ಏನ್ ಕೊಡುವುದಿಲ್ಲ. ಏನ ಬೇಡಲಿ ನಿನ್ನ ಬಳಿಗೆ ಬಂದು ನೀನಿತ್ತ ಸೌಭಾಗ್ಯ ವಕಿಲವಾಯ್ತನಿಗೆ ಅನ್ನುವ ಭಾವ ನಮ್ಮಲ್ಲಿ ಬೇಕು. ಈ ಭಾವದಿಂದ ನೀನು ಕರ್ಮ ಮಾಡು, ಅದು ಅಂತಃಕರಣ ಶುದ್ಧಿಗೆ ಪೂರಕವಾಗ್ತದೆ. ಇದು ಒಂದು ಮುಖ್ಯ ಉಪದೇಶ. ಇನ್ನೊಂದು ಜಾಯಂತೆಯ ಹರಿ ಅಂತ ಹೇಳುವ ಜಾಯಂತೆಯ ಇನ್ನೊಂದು ಉಪದೇಶ ಕೊಡ್ತಾನೆ. ಏನಂದ್ರೆ ಕರ್ಮ ಮಾಡುವಾಗ ಅದರಲ್ಲಿ ಒಂದು ಸಂಕಲ್ಪ ಇರಬೇಕು, ಒಂದು ಕೃಷ್ಣಾರ್ಪಣೆ ಇರಬೇಕು. ಸಂಕಲ್ಪದ ಹಿನ್ನೆಲೆಯಲ್ಲಿ ದೈವ ಪ್ರೇರಣೆಯಿಂದ ಮಾಡ್ತಾ ಇದ್ದೇನೆ ಅಂತ ಸಂಕಲ್ಪ ಬೇಕು. ಕಾಯೇನ ವಾಚ ಅಂತ ಬರುವುದು ಇದೇ ಜಾಯಂತಿಯ ಉಪಾಖ್ಯಾನದಲ್ಲಿ. ನಾವು ದೇವ ಪ್ರೇರಣೆಯಿಂದ ಭಗವತೋ ಬಲೇನ ಭಗವತೋ ವೀರ್ಯೇಣ ಭಗವತ ತೇಜಸ ಭಗವತ ಕರ್ಮಣ ಭಗವತಃ ಪ್ರೇರಣೆಯ ಭಗವತಃ ಪ್ರೀತ್ಯರ್ಥಂ ಭಗವತ್ ಪ್ರೀತ್ಯರ್ಥಂ ಇದಂ ಕರ್ಮ ಗರಿಷ್ಯೆ. ಎಲ್ಲ ನಾನು ಅಸ್ವತಂತ್ರನಿದ್ದೇನೆ, ಆ ಪರಮಾತ್ಮ ಸ್ವತಂತ್ರ. ಹೇಗೆ ಒಂದು ಉಪಕರಣದಲ್ಲಿ ವಿದ್ಯುತ್ ಪ್ರಸರಣ ಇಲ್ಲದೆ ಹೋದ್ರೆ ಆ ಉಪಕರಣವು ಕರ್ಮವನ್ನು ನಡೆಸುವುದಿಲ್ಲವೋ, ಹಾಗೆಯೇ ಈ ಶರೀರದಲ್ಲಿ ಜೀವಚೇತನ, ಆ ಜೀವಚೇತನವೆಂಬಂತಹ ಯಂತ್ರ ಕೆಲಸ ಮಾಡಬೇಕಾದ್ರೆ ಜೀವದ ಒಳಗೆ ಅಂತರಾತ್ಮನಾಗಿ ಪರಮಾತ್ಮ ಪ್ರವೇಶಿಸಲೇಬೇಕು.
ಯಸ್ಯ ಆತ್ಮ ಶರೀರಂ ಆತ್ಮಾನಂತರೋ ಯಮಯತಿ. ಆ ಆತ್ಮನ ಒಳಗೆ ಪರಮಾತ್ಮ ಪ್ರವೇಶಿಸಿ ಅದನ್ನು ನಿಯಂತ್ರಿಸ್ತಾನೆ. ಅವನು ಒಳಗಿಲ್ಲದೆ ಹೋದ್ರೆ ತೇನ ವಿನ ತೃಣಮಪಿ ನ ಚಲತಿ, ಯಾವ ಕೆಲಸವೂ ನಡೆಯುವುದಿಲ್ಲ. ಈ ಎಚ್ಚರದ ಜೊತೆಗೆ ಆ ಭಗವಂತನ ಪ್ರೇರಣೆಯಿಂದಲೇ ನಡೆಯುವ ಕರ್ಮ, ಈ ಭಗವಂತನ ಪ್ರೇರಣೆಯಿಂದ ನಡೆಸಿದ ಕರ್ಮವನ್ನು ಕೊನೆಗೆ ಅವನಿಗೆ ಸಮರ್ಪಿಸ್ತೇನೆ ಅಂತ ಇದು ಬೇಕು. ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಇತಿ ಸಮರ್ಪಯೇತ್ ತತ್. ಅವೆಲ್ಲವನ್ನು ಕೂಡ ಆ ಪರಸ್ಮೈ ನಾರಾಯಣಾಯ ಅಂತ ಸಮರ್ಪಿಸಬೇಕು. ಬರೀ ನಾರಾಯಣಾಯ ಅಂತ ಸಮರ್ಪಿಸಿದರೆ ಸಾಕಾಗುವುದಿಲ್ಲ. ಪರಸ್ಮೈ ಅಂದ್ರೇನು? ಪರಹ ಅಂದ್ರೆ ಸರ್ವೋತ್ತಮ ಅಂತ ಅರ್ಥ, ಪರಾತ್ ಪರ ಅಂತ ಅರ್ಥ. ಸರ್ವೋತ್ತಮನಾದ ನಾರಾಯಣನಿಗೆ ಅಂತ ಆ ದೇವರ ಸರ್ವೋತ್ತಮತ್ವ ಜ್ಞಾನದ ಜೊತೆಗೆ ಆ ಭಗವಂತನೇ ಎಲ್ಲರಲ್ಲೂ ನಿಂತು ಎಲ್ಲಾ ಕೆಲಸಗಳನ್ನು ಮಾಡಿಸ್ತಾನೆ ಅಂತ ಹೇಳುವ ನಮ್ಮ ಅಸ್ವಾತಂತ್ರ್ಯದ ಜ್ಞಾನ, ಪರಮಾತ್ಮನ ಸರ್ವತಂತ್ರ ಸ್ವತಂತ್ರತ್ವ ಜ್ಞಾನದ ಜೊತೆಗೆ ಮಾಡಿದ ಕರ್ಮವನ್ನು ದೇವರಲ್ಲಿ ಅರ್ಪಿಸಬೇಕು. ಇದು ನಿತ್ಯ ಕರ್ಮದಲ್ಲಿ ನಮಗಿರ್ತಕ್ಕಂಥ ಉಪದೇಶ. ಇನ್ನು ಉಳಿದ ಹಾಗೆ ಅವತಾರದ ತಂತ್ರ, ಆಮೇಲೆ ಕರ್ಮ ಅಕರ್ಮ ವಿಕರ್ಮಗಳ ವಿಮರ್ಶೆ, ಹೀಗೆ ಜ್ಞಾನ ಭಕ್ತಿ ವೈರಾಗ್ಯಗಳದ್ದು ಮೂಲ ಸ್ರೋತಸ್ಸು ಏನು ಅನ್ನೋದರ ವಿಮರ್ಶೆ, ಹೀಗೆ ಅನೇಕ ವಿಷಯಗಳನ್ನು ಕವಿ, ಹರಿ, ಅಂತರಿಕ್ಷ, ಪ್ರಬುದ್ಧ, ಪಿಪ್ಪಲಾಯನ, ಆವಿರ್ಹೋತ್ರ, ದುರ್ಮಿಲ, ಚಮಸ ಮತ್ತು ಕರಭಾಜನ ಅಂತ ಹೇಳುವ 9 ಜನ ಜಯಂತಿ ಸುತರು ಉಪದೇಶ ಮಾಡ್ತಾರೆ. ಈಗ ಉದ್ಧವನಿಗೆ ಕೃಷ್ಣ ಏನು ಹೇಳಿದ? 24 ಗುರುಗಳ ಬಗ್ಗೆ ಮೊದಲು ಹೇಳಿದ. ಎಲ್ಲಾ ಗುರುಗಳು ನನಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತಿದೆ, ಅದರಿಂದ ನಾನು ಗುರುಗಳ ಬಗ್ಗೆ ವಿಮರ್ಶೆ ಮಾಡುದಿಲ್ಲ. 24 ಗುರುಗಳ ಬಗ್ಗೆ ಹೇಳ್ತಾರೆ. ಅದರಲ್ಲಿ ಒಂದು ವಿಷಯ ಏನಂದ್ರೆ, ಬೆಂಕಿಯನ್ನು ನೋಡಿ ಕಲಿಯುವುದು ಏನು? ಗುರು ಅಂದ್ರೆ ಬೆಂಕಿ ಅಂತೆ. ಬೆಂಕಿಯನ್ನು ನೋಡಿ ಏನು ಕಲಿಬೇಕು ಅಂತ ಹೇಳಿದ್ರೆ, ಒಂದು ನಮ್ಮನ್ನು ಯಾರು ಮುಟ್ಟಬಾರದು ಅಂತ ಇದೆಲ್ಲ ಕಲಿಯುವುದಿದೆ. ದೂರಭಾಜನ ಅಂತ ಹೇಳ್ತಾರೆ ಇಲ್ಲಿ. ದೂರಭಾಜನ, ನಮ್ಮನ್ನು ಯಾರು ಕೈಕಾಲಿಗೆ ಬಂದು ಅದ್ವಾ ಅಲುಗಾಡಿಸುವ ಹಾಗೆ ನಾವಿರಬಾರ್ದು, ಸ್ವಲ್ಪ ತೇಜಸ್ವಿಯಾಗಿ ಇರಬೇಕಂತೆ. ತೇಜಸ್ವಿಯಾಗಿರುವುದು ಅಂದ್ರೆ ಹೇಗೆ? ಮುಟ್ಟಬೇಡಿ ಅಂತ ಸ್ನಾನಕ್ಕೆ ಹೋಗುವಾಗ್ಲೂ ಮಡಿಯಲ್ಲಿ ಹೋಗುದಾ ಅಂತ ಒಂದು ಭಾವನೆ ಇದೆ, ಅದಲ್ಲ. ದೂರಭಾಜನ ಅಂದ್ರೆ ಅಭಿಪ್ರಾಯ ಹೇಗೆ? ಅದು ಆತ ಅನುಷ್ಠಾನ ಮಾಡ್ಬೇಕಂತೆ ಪ್ರತಿನಿತ್ಯ. ವಿಹಿತವಾದ ಅನುಷ್ಠಾನ ಸಾಕು, ಸಿಕ್ಕಾಬಟ್ಟೆ ಮಾಡ್ಬೇಕು ಅಂತಲೇ ಏನಿಲ್ಲ. ಸಿಕ್ಕಾಬಟ್ಟೆ ಮಾಡುವುದು ಲೋಕಕ್ಷೇಮಕ್ಕೋಸ್ಕರ, ಆತ್ಮಶ್ರೇಯಸ್ಸಿಗೋಸ್ಕರ ಆತ ವಿಹಿತ ಕರ್ಮ ಅನುಷ್ಠಾನಗಳನ್ನು ಮಾಡಬೇಕು. ಅಂದ್ರೆ ಕನಿಷ್ಠ 10 ಗಾಯತ್ರಿ ಜಪ ಮಾಡಬೇಕು. ಇಲ್ಲ ಸ್ತ್ರೀಯರು ಅಂತಾದ್ರೆ ಒಂದು ಲಕ್ಷ್ಮೀ ಶೋಭನ ಪದವನ್ನು ಬರೀ ಶುಕ್ರವಾರ ಮಾತ್ರ ಹೇಳುವುದು ಅಂತ ಗೊತ್ತುಕೊಳ್ಬಾರ್ದು. ಪ್ರತಿ ದಿವಸ ಒಂದು ಬೆಳಗ್ಗೆ ಎದ್ದು ಮಂಗಳಾಷ್ಟಕದಲ್ಲಿ 10 ಜನ ಹಿರಿಯರನ್ನು, ಏನು ಅಂಬರೀಷ ಮೊದಲಾದಂತಹ ಪ್ರಾತಸ್ಮರಣೀಯರು ಅಂತ ನಾವು ಹೇಳುದು ಮಾತ್ರ, ಅವರು ಪ್ರಾತಸ್ಮರಣೀಯರು ಅಂತ ಸ್ಮರಣೆ ಮಾಡ್ಲಿಕ್ಕೆ ಇಲ್ಲ, ಹೇಳುದು ಮಾತ್ರ ಅವರೆಲ್ಲ ಪ್ರಾತಸ್ಮರಣೀಯರು. ಇದರ ಅರ್ಥ ಏನು? ನಾವು ಬೆಳಗ್ಗೆ ಸ್ಮರಿಸ್ಬೇಕಾ ಬೇಡ? ಆ ಹಿರಿಯರನ್ನು, ನಮ್ಮ ದೇಶದ ಪರ್ವತಗಳನ್ನು, ನಮ್ಮ ದೇಶದ ನದಿಗಳನ್ನು, ನಮ್ಮ ದೇಶ ಯಾಕೆ ಬ್ರಹ್ಮಾಂಡದಲ್ಲಿ ತುಂಬಿರ್ತಕ್ಕಂತಹ ದೊಡ್ಡ ದೊಡ್ಡ ಚಕ್ರವರ್ತಿಗಳನ್ನು, ಋಷಿಗಳನ್ನು, ವೇದತಂತ್ರಾದಿ ಶಾಸ್ತ್ರಗಳನ್ನು ಬೆಳಗ್ಗೆ ಸ್ಮರಿಸಬೇಕು. ಆ ಸ್ಮರಿಸುವುದಕ್ಕೆ ಮಂಗಳಾಷ್ಟಕ ಅಂತ ಹೆಸರು. ಇದಿಷ್ಟು ದಿನನಿತ್ಯ ನಾವು ನಡೆಸಬೇಕಾದಂತಹ ಕರ್ಮಾನುಷ್ಠಾನ. ಇದನ್ನು ನಾವು ಮಾಡ್ತಾ ಇದ್ದೇವೆ ಅಂದ್ರೆ ನಮ್ಮನ್ನು ಯದ್ವಾ ತದ್ವಾ ಮುಟ್ಟಿ ಅಲುಗಿಸುವುದಕ್ಕೆ ಯಾರಿಗೂ ಮನಸ್ಸು ಬರುವುದಿಲ್ಲ ಅಂತ. ಹತ್ರ ಬರ್ತಾರಂತೆ, ಬಂದು ನೋಡ್ತಾರೆ, ಹೊಡಿಬೇಕು ಎಂದು ಬಂದಿರ್ತಾರೆ, ಒಂದು ನಮಸ್ಕಾರ ಮಾಡಿ ಹೋಗ್ತಾರೆ. ಶ್ರೀಮನ್ ಮಧ್ವಾಚಾರ್ಯರ ಕಥೆ ಬರ್ತದೆ. ಮಧ್ವಾಚಾರ್ಯರು ನಮ್ಮ ಕಡೆಗೆ ಇಲ್ಲಿ ಕೊಕ್ಕಡ ಬೇಡ, ಉಪ್ಪಿನಂಗಡಿಯಿಂದ ಎಲ್ಲ ಕೇಳಿರ್ತೀನಿ, ಉಪ್ಪಿನಂಗಡಿಯಿಂದ ಕೇಳಿದ್ದೀವಿ. ಅಲ್ಲಿಂದ ಮುಂದಕ್ಕೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗುವುದಕ್ಕೆ ಒಂದು ರಸ್ತೆ ಇದೆ. ಆ ರಸ್ತೆಯಲ್ಲಿ ಆಲಂಗಾರು ಎಂದು ಬರ್ತದೆ, ಅದಕ್ಕಿಂತ ಹಿಂದೆ ರಾಮಕುಂಜ ಅಂತ ಬರ್ತದೆ. ಈ ರಾಮಕುಂಜ ಆಲಂಗಾರು ಅನ್ನುವುದರ ಮಧ್ಯದಲ್ಲಿ ಸ್ವಲ್ಪ ಒಳಗೆ ಒಂದು ಸಂಪ್ಯಾಡಿ ಅಂತ ಬರ್ತದೆ. ಆ ಪ್ರದೇಶದಲ್ಲಿ ನಡೆದ ಒಂದು ಘಟನೆ. ಅಲ್ಲಿಯ ರಾಜ ಒಬ್ಬ ಇದ್ದ, ಅಲ್ಲಿ ಊರಿನ ಪಟೇಲರು. ಆ ಪಟೇಲರಿಗೆ ಊರಿನ ಕೆಲವು ಪಂಡಿತರು ಹೇಳಿಕೊಟ್ರು. ಒಂದು ಬರ್ತಾ ಇದ್ದಾರೆ, ಪೂರ್ಣಪ್ರಜ್ಞ ಅಂತ ಅವರ ಹೆಸರಂತೆ. ಇದು ಯಾರು ಇಟ್ಟ ಹೆಸರಲ್ಲ, ಅವರೇ ಇಟ್ಕೊಂಡದ್ದು ಅಂತ. ಪೂರ್ಣಪ್ರಜ್ಞ ಅಪ್ರಜ್ಞಾವ ಅಂತ ಎಲ್ಲ ಇವರು ಮಾತಾಡಿದ್ರು. ಇವ್ರ ಹತ್ರ ಹೇಳಿದ್ರು, ಏನಿಲ್ಲ ಅವನ ಹತ್ರ, ಭಾರಿ ಹಾಗೆ ಮಾಡ್ಕೊಂಡಿದ್ದಾನೆ, ಹೆಸರು ಇಟ್ಟುಕೊಂಡಿದ್ದಾನೆ. ಹಿಂದೆ ಹೇಳಿದವ್ರಿಗೆಲ್ಲ ಸುಳ್ಳಂತೆ, ಇವ ಹೇಳಿದ್ದು ಮಾತ್ರ ಸರಿ ಅಂತೆ ಅಂತ ಅವನ ಕಿವಿಗೆ ಒಂದಷ್ಟು ತುಂಬಿಸಿದ್ದಾರೆ. ತುಂಬಿಸಿ ಇವು ನಮ್ಮೂರಿಗೆ ಬರ್ತಾರೆ, ಬಂದು ನಮಗೆಲ್ಲ ಅವರ ಶಾಸ್ತ್ರ ಉಪದೇಶ ಮಾಡ್ತಾರೆ. ನಮ್ಗೆ ಬೇಡದೇ ಇರುವ ವಿಷಯಗಳು ಅದೆಲ್ಲ ಹಿಂದಿದ್ದೆಲ್ಲ ತಪ್ಪು ಅಂತ ಹೇಳುವವರು ಅವ್ರು ಕೈಕಾಲು ಮುರಿಬೇಕು ಅಂತ ಹೇಳಿದ್ರು ಇವರಿಗೆ. ನೀವೆಲ್ಲ ದೊಡ್ಡ ಪಂಡಿತರೇ ಹೇಳ್ತಾ ಇದ್ದೀರಿ, ಅಂಥ ದರೋಡೆಕೋರರನ್ನು ನಾನು ಕೊಂದು ಹಾಕ್ಬಿಡ್ತೇನೆ ಅಂತ ಹೇಳಿದ. ಅವರ ಒಂದು 10 ಜನ ಸೇರಿಕೊಂಡ್ರು, ಮಹಾದಷ್ಟ ಪುಷ್ಟ ವ್ಯಕ್ತಿಗಳು. ಒಬ್ಬೊಬ್ರು ಒಂದೊಂದು ದೊಣ್ಣೆ ಹಿಡ್ಕೊಂಡ್ರು. ಅವ್ರು ಬರ್ತಕ್ಕಂಥ ರಸ್ತೆ ಯಾವುದು ಅಂತ ಇವ್ರ ಹತ್ರ ಎಲ್ಲ ಕೇಳಿ ತಿಳ್ಕೊಂಡಿದ್ದಾರೆ. ಅವ್ರು ರಾಮಕುಂಜೇಶ್ವರ ದೇವಸ್ಥಾನಕ್ಕೆ ಬರುವುದು,
ಅಲ್ಲಿಂದ ಅಲ್ಲಿಗೆ ಎರಕಿ ಮಠಕ್ಕೆ ಹೋಗುವುದು ಈಗೆಲ್ಲ ವ್ಯವಸ್ಥೆ. ಅದರ ಮಧ್ಯದಲ್ಲಿ ರಸ್ತೆಯಲ್ಲಿ ನಿಂತಿದ್ದಾರೆ, ಕಾಡಿನ ಮಧ್ಯೆ. ಮಧ್ವಾಚಾರ್ಯರು ಶಿಷ್ಯರ ಜೊತೆಗೆ ಬರ್ತಾರೆ. ಕೆಲವು ಶಿಷ್ಯರು ದ್ವಾದಶ ಸ್ತೋತ್ರ ಹೇಳಿಕೊಂಡು ಬರ್ತಾ ಇದ್ದಾರೆ, ಮಾತಾಡಿಕೊಂಡು ಬರ್ತಾರೆ. ಇದರಲ್ಲಿ ಯಾರು ಪೂರ್ಣ ಪ್ರಜ್ಞಾ ಅಂತ ಹೇಳಿದ್ರೆ ಅಂತ ಕೇಳಿದೆ. ಇವರೇ ಗುರುಗಳು ಅಂತ, ಇವರೆಲ್ಲ ಗುರುಗಳು. ಶ್ರೀಧರ್ ದೊಣ್ಣೆ ಹಿಡ್ಕೊಂಡು ಬಂದಂತೆ, ಎಲ್ಲ ಹಿಂದಿನವರೆಲ್ಲ ಸುಳ್ಳು ಹೇಳ್ತಾರ, ನೀನೇ ಸರಿ ಹೇಳುದ ಅಂತ ದೊಣ್ಣೆ ಹಿಡ್ಕೊಂಡು ಬಂದು ಮುಖ ನೋಡ್ತಾನೆ, ದೊಣ್ಣೆಯನ್ನು ಬಿಸಾಡಿ ಪಾದಕ್ಕೆ ಬಿದ್ದ. ಮಧ್ವ ವಿಜಯದಲ್ಲಿ ಈ ವಿಷಯ ದಾಖಲಾಗಲಿಲ್ಲ. ಋಷಿಕೇಶ ತೀರ್ಥರು ಇದನ್ನು ಸಂಪ್ರದಾಯ ಪದ್ಧತಿಯಲ್ಲಿ ಉಲ್ಲೇಖ ಮಾಡ್ತಾರೆ. ಪಾದಕ್ಕೆ ಬೀಳ್ತಾನೆ. ಇವತ್ತಿಗೂ ಆ ವಂಶದವರು ಇದ್ದಾರೆ. ಅಥವಾ ಆ ಯಾವ ವೃಷಲ ಅಲ್ಲಿಯ ಪಟೇಲ್ ಆಗಿದ್ದ ಅವರ ವಂಶದವರು ಇವತ್ತಿಗೂ ಮಧ್ವಾಚಾರ್ಯರಿಂದ ನಾವು ಅನುಗ್ರಹಿತರಾಗಿದ್ದೇವೆ ಅಂತ ಗೋಪಿಚಮ್ಮನ ಹಾಕಿಕೊಂಡು ಅನುಷ್ಠಾನ ಮಾಡ್ತಾರೆ. ಯಾಕೆ? ಅವನಿಗೆ ಈ ಎಲ್ಲ ವಿದ್ವಾಂಸರು ಹೇಳಿದ್ರು ಇವರು ಈಗ ಅನರ್ಥಕಾರಿಗಳು ಅಂತ ತಮ್ಮ ಮುಖ ನೋಡಿದ್ರೆ ನಮಸ್ಕಾರ ಮಾಡ್ಬೇಕು ಅಂತ ಅನಿಸುತ್ತೆ. ನಮಸ್ಕಾರ ಮಾಡಿಯೇ ಬಿಟ್ಟ. ಆಮೇಲೆ ಅವರ ಮನೆಯ ಮುಂದೆ ಅಂಗಳದಲ್ಲೇ ಇವರಿಗೆ ಚಪ್ಪರ ಹಾಕಿಕೊಟ್ಟು ಇವರಿಗೆ ಪಾದಪೂಜೆಯನ್ನು ಮಾಡಿ ಕಳಿಸಿದಂತಹ ಇತಿಹಾಸ ಇದೆ. ಅಂದ್ರೆ ಅದಕ್ಕೆ ಹೆಸರು ವರ್ಚಸ್ಸು. ಬ್ರಹ್ಮ ವರ್ಚಃ ಅಂತ ಅದಕ್ಕೆ ವರ್ಚಸ್ಸು, ಓಜಸ್ಸು ಅಂತ ಅದಕ್ಕೆ ಹೆಸರು. ಅದು ಮಧ್ವಗುರುಗಳಲ್ಲಿ ಅಂತಲ್ಲ, ಮನುಷ್ಯ ಸಾಮಾನ್ಯನಲ್ಲೂ ಕೂಡ ಬರುವುದಕ್ಕೆ ಶಕ್ಯ. ಹೇಗೆ? ಅವನು ನಿತ್ಯಾನುಷ್ಠಾನ 10 ಗಾಯತ್ರಿ ಮಾಡ್ಬೇಕು, ಆದ್ರೆ ಟಿವಿ ನೋಡ್ಕೊಂಡು ಮಾಡ್ಬಾರ್ದು. ಟಿವಿ ಆಫ್ ಮಾಡಿ ಮಾಡುವುದು, ಆದ್ರೆ ನಾನು ಟಿವಿ ಆಫ್ ಮಾಡಿದ್ದೇನೆ ಗಾಯತ್ರಿ ಆ ಹಮ್ಮಿರಬಾರ್ದು. ಅವನಿಗೆ ಗಾಯತ್ರಿ ಜಪಾನುಷ್ಠಾನ ಮಾಡುವಾಗ ಗಾಯತ್ರಿ ಛಂದಸ್ಸಿನ ಮಂತ್ರದ ಅಕ್ಷರಗಳು ಏನನ್ನು ಹೇಳ್ತಾವೆ, ಅದು ಯಾವ ಸ್ವರೂಪವನ್ನು ಹೇಳ್ತದೆ, ಆ ಸ್ವರೂಪ ಕಣ್ಣಿನ ಮುಂದೆ ಬರಬೇಕು. ದೇಹ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಅಂತ ಹೇಳುದು ಮಾತ್ರ ಅಲ್ಲ, ಆ ನಾರಾಯಣ ಹೇಗೆ ಕೂತಿದ್ದಾನೆ, ಅವನಿಗೆ 2 ಕೈಯೋ 4 ಕೈಯೋ, ಕೈಯಲ್ಲಿ ಏನಿದೆ, ಏನು ಕಥೆ, ಆ ಸ್ವರೂಪವನ್ನು ಚಿಂತನೆ ಮಾಡಿಕೊಂಡು ಆ ಮಂತ್ರದ ಶಬ್ದಾರ್ಥವನ್ನು ಆ ಸ್ವರೂಪದಲ್ಲಿ ಅನುಸಂಧಾನ ನಮ್ಮ ಶಕ್ತಿ ಎಷ್ಟಿದೆಯೋ ಅಷ್ಟಾದರೂ ಅನುಸಂಧಾನ ಮಾಡಿ ಬೇರೆಲ್ಲ ವಿಚಾರಧಾರೆಗಳನ್ನು ಬಿಟ್ಟು ಜಪಾನುಷ್ಠಾನ ಮಾಡಿದ್ರೆ ತಾನಾಗಿ ಅವನಲ್ಲಿ ಬ್ರಾಹ್ಮಣ್ಯ ಮುಖ ನೋಡಿದ್ರೆ ಗೊತ್ತಾಗ್ತದೆ. ಅದು ಇಲ್ಲದೆ ಹೋದ್ರೆ ಮುಂದೆ ದ್ವಾದಶ ಸ್ಕಂದದಲ್ಲಿ ಹೇಳುವ ಹಾಗೆ ಕಲಿಯುಗದಲ್ಲಿ ಇವನು ಬ್ರಾಹ್ಮಣ, ಹೌದಾ ನೀನು ಬ್ರಾಹ್ಮಣನು, ಸರ್ಟಿಫಿಕೇಟ್ ತೋರಿಸು ಅಂತ ಕೇಳುದಂತೆ. ಕಲಿಯುಗದ ಸ್ಥಿತಿ ಹಾಗೆ, ಸರ್ಟಿಫಿಕೇಟ್. ಯಾಕಂದ್ರೆ ತಲೆ ನೋಡಿದ್ರೂ ಗೊತ್ತಾಗುದಿಲ್ಲ, ಈ ಕಡೆ ಮುಖ ನೋಡಿದ್ರೆ ಸುತರಾಮ್ ಗೊತ್ತಾಗುದಿಲ್ಲ. ಇನ್ನೊಂದು ಅಂತಂತೆ, ಏನು ವಿಪ್ರತ್ವೇ ಸೂತ್ರಮೇವಹಿ ಅಂತ ಬರುತ್ತೆ ದ್ವಾದಶ ಸ್ಕಂದದಲ್ಲಿ. ನೀನು ಬ್ರಾಹ್ಮಣನು ಅಂತ ಕೇಳುವಾಗ ತೆಗೆದು ತೋರಿಸುದಂತೆ, ಇವ ತೋರಿಸಿ ನೋಡಿ ಸೂತ್ರಮೇವಹಿ, ಅದು ಅವರ ಬ್ರಹ್ಮಸೂತ್ರವನ್ನೇ ತೋರಿಸುವುದು. ಇದು ಉಂಟು, ಆದ್ರಿಂದ ನಾನು ಬ್ರಾಹ್ಮಣ ಅಂತ. ಮುಖ ನೋಡಿದ್ರೆ ಗೊತ್ತಾಗೋದಿಲ್ಲ. ಈ ಸ್ಥಿತಿ ಬರದೇ ಇರುವುದಕ್ಕೆ ನೀನು ಅಗ್ನಿಯನ್ನು ನೋಡಿ ಕಲಿಬೇಕು, ತೇಜಸ್ವಿಯಾಗು, ದೂರಭಾಜನನಾಗು. ಅಗ್ನಿಗೆ ಎಲ್ಲರೂ ನಮಸ್ಕಾರ ಮಾಡ್ತಾರೆ, ಆದ್ರೆ ಹೋಗಿ ಕಾಲು ಮುಟ್ಟಿ ಅಗ್ನಿಗೆ ನಮಸ್ಕಾರ ಮಾಡುವುದಿಲ್ಲ. ಅಗ್ನಿಯನ್ನು ಅಲ್ಲಿ ಮುಂದೆ ಇದ್ದ ಹಾಗೆ ದೂರದಿಂದಲೇ ಅಗ್ನಿಗೆ ನಮಸ್ಕಾರ ಹೇಗೋ ಆ ಸ್ವರೂಪದಲ್ಲಿ ದೂರಭಾಜನನಾಗುವುದಕ್ಕೋಸ್ಕರ ನೀನು ಅಗ್ನಿಯನ್ನು ನೋಡಿ ಕಲಿಯತಕ್ಕದ್ದು. ಇಂಥ ಒಂದೊಂದು ಪಂಚಭೂತಗಳಲ್ಲಿ ಪ್ರತಿಯೊಂದು ಭೂತಗಳಿಂದ, ಸೂರ್ಯ ಚಂದ್ರರಿಂದ, ಬೇರೆ ಬೇರೆ ಹಕ್ಕಿಗಳಿಂದ, ಒಬ್ಬಳು ಪಿಂಗಲ ಅಂತ ಹೇಳ್ತಕ್ಕಂಥ ವೇಶ್ಯೆಯಿಂದ, ಪ್ರಪಂಚದ ಯಾವ ವ್ಯಕ್ತಿಯನ್ನಾದರೂ ನೋಡಿ ಕಲಿಯುವ ಮನಸ್ಸುಳ್ಳವನಿಗೆ ಕಲಿಯುವುದಕ್ಕೆ ಶಕ್ಯ ಅನ್ನುವುದಕ್ಕೆ ಈ ಪ್ರಗತಿ ಪಾಠ. ಅದು 24 ಗುರುಗಳ ಮೂಲಕ ಕೃಷ್ಣ ಉಪದೇಶ ಮಾಡಿದಂತಹ ಅವಧೂತ ಗೀತೆ. ಸಿದ್ಧಿಗಳನ್ನು ಸಂಪಾದಿಸುವ ಬಗೆ ಹೇಗೆ? ನಮಗೆಲ್ಲ ಬಹಳ ಇಷ್ಟವಾದ ವಿಷಯ. ಸಿದ್ಧಿ ಸಂಪಾದಿಸುವುದು ಯೋಗ ಸಾಧನೆ. ಯೋಗ ಸಾಧನೆಯಲ್ಲಿ ಅಗ್ನಿಸ್ತಂಭನ, ಜಲಸ್ತಂಭನ ಮೊದಲಾದ ಸಾಧನೆಗಳುಂಟು. ಈ ಸಾಧನೆಯ ಬಗ್ಗೆ ಕೃಷ್ಣ ಹೇಳ್ತಾನೆ ಬಹಳಷ್ಟು ವಿಷಯ. ಶ್ರೀಮನ್ ಮಧ್ವಾಚಾರ್ಯರು ಕೆಲವು ಜಾಗ್ರತೆಗಳನ್ನು ಹೇಳ್ತಾರೆ. ಇದೆಲ್ಲ ಸಾಧನೆ ಮಾಡುವುದು ಕಷ್ಟ ಅಲ್ಲ, ಪ್ರಯತ್ನ ಪಟ್ರೆ. ಐಹಿಕ ಸುಖತ್ಯಾಗ ಮಾಡಿದ್ರೆ ನೀವು 1 ವರ್ಷದಲ್ಲಿ ಅಣಿಮ ಮಹಿಮ ಮೊದಲಾದ್ನದ್ದು ಸಾಧನೆ ಮಾಡ್ಬೋದು. ಎಲ್ಲ ಬಿಡಬೇಕು. ಅಂತರ್ಮುಖಿಯಾಗಿ ಪರಮಾಣುವಿನಲ್ಲಿರುವ ಭಗವಂತನ ಪರಮಾಣು ರೂಪವನ್ನು ಚಿಂತನೆ ಮಾಡ್ತಾ ಧ್ಯಾನದಲ್ಲಿ ಆ ಪರಮಾಣು ರೂಪ ಕಾಣುವಷ್ಟು ನಿನಗೆ ಸಾಧನೆ ಆದ್ರೆ ನಿನಗೆ ಅಣಿಮ ಸಿದ್ಧಿಸುತ್ತೆ. ಅಣಿಮ ಸಿದ್ಧಿಸುವುದಂದ್ರೇನು? ಈ ಶರೀರ, ಸ್ಥೂಲ ಶರೀರ ಏನಿದೆ ಅದು ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡ ಮಾಡಿಕೊಳ್ಳಿಕ್ಕೆ ಆಗುತ್ತೆ. ನಮ್ಗೆ ಇದರೊಳಗೆ ಕೂತ್ಕೊಳ್ಬೇಕು ಅಂತ ಹೇಳಿದ್ರೆ ಅದರ ಒಳಗೆ ಹೋಗುವಷ್ಟು ಚಿಕ್ಕ ಶರೀರ ಮಾಡಿ ಒಳಗೆ ಹೋಗುದು. ಚಳಿ ಜಾಸ್ತಿ ಆದ್ರೆ ಸ್ವಲ್ಪ ಒಳಗೆ ಬಿಸಿ ಜಾಸ್ತಿ ಆಗ್ತದೆ. ಒಂದು ಅಣಿಮ ಸಿದ್ಧಿಯಿಂದ ಅದು ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದು ಯಾವುದು? ಆತ್ಮಚೇತನ ಸೂಕ್ಷ್ಮ ಆಗುವುದಲ್ಲ, ಅದು ಸೂಕ್ಷ್ಮವೇ. ಮತ್ತೆ ಸ್ಥೂಲ ಶರೀರವನ್ನೇ ಸೂಕ್ಷ್ಮವನ್ನಾಗಿಸುವಂತಹ ಶಕ್ತಿಗೆ ಅಣಿಮಾ ಸಿದ್ಧಿ ಅಂತ ಹೆಸರು. ಜಲಸ್ತಂಭನ ಸಿದ್ಧಿ, ಇದನ್ನು ಮಾಡಿಕೊಳ್ಳಿಕ್ಕೆ ಆಗ್ತದೆ. ಅದಕ್ಕೊಂದು ಕ್ರಮ ಉಂಟು, ಅದನ್ನು ಕೃಷ್ಣ ಹೇಳ್ತಾನೆ. ಹೀಗೆ ಅನುಷ್ಠಾನ ಮಾಡಿದ್ರೆ ಜಲಸ್ತಂಭನ, ಅಗ್ನಿಸ್ತಂಭನ ಸಿದ್ಧಿ ಆಗ್ತದೆ.
ಆದ್ರೆ ಅಗ್ನಿಸ್ತಂಭನ ಸಿದ್ಧಿ ಮಾಡಿಕೊಂಡ ಕೂಡಲೇ ಆ ಸಿದ್ಧಿ ಮಾಡಿದ ಸಾಧಕನನ್ನು ನೀವು ದೇವರು ಅಂತ ವ್ಯವಹಾರ ಮಾಡಬಾರ್ದು. ಸಿದ್ಧಿ ಉಂಟು, ಅದೊಂದು ದೇವರು ಅಂತ ಹಾಗೆ ಅನುಷ್ಠಾನ ಮಾಡಬೇಡಿ. ಯಾಕೆಂತ ಹೇಳಿದ್ರೆ ಆ ಸಿದ್ಧಿ ಅವನಿಗೆ ಊಟಕ್ಕಾದೀತು. ಭುಕ್ತಯೇ ನತು ಮುಕ್ತಯೇ, ಅದು ಊಟಕ್ಕೆ ಅವನಿಗೆ ಎದುರುಗಡೆ ಅವನ ಶಾಲ ಹಾಕಿಕೊಂಡು ಅವ ಕೂತು ಸಿದ್ಧಿ ತೋರಿಸಿದ್ರೆ ಒಂದಷ್ಟು 10 ರೂಪಾಯಿ ಹಾಕಿ ಹೋಗ್ತಾರೆ ಅಷ್ಟೇ. ಅವನ ಹೊಟ್ಟೆಗೆ ಏನಾದ್ರೂ ಸಂಪಾದನೆಗೆ ಆದೀತೆ ಹೊರತು ಅದು ಮುಕ್ತಿಗೆ ಹೇತುವಾದದ್ದಲ್ಲ. ಆ ಸಿದ್ಧಿಯಲ್ಲೂ ತಾರತಮ್ಯ ಇದೆ ಅಂತೆ. ಇಂಥ ವಿಷಯಗಳನ್ನು ಆಚಾರ್ಯರು ಹೇಳಿದ್ರೆ ಮಾತ್ರ ತಿಳಿಲಿಕ್ಕೆ ಸಾಧ್ಯ, ಉಳಿದ ಕಡೆಯಿಂದ ಲಭ್ಯ ಆಗುದಿಲ್ಲ. ಆಚಾರ್ಯ ಹೇಳ್ತಾರೆ ಸಿದ್ಧಿಯಲ್ಲಿ ತಾರತಮ್ಯ ಉಂಟು. ಒಬ್ಬ ಮನುಷ್ಯ ಅಗ್ನಿಸ್ತಂಭನ ಸಿದ್ಧಿಯನ್ನು ಮಾಡಿದ ಅಂದ್ರೆ ಅದರ ಅರ್ಥ ಏನು? ಅಗ್ನಿಯನ್ನು ಸ್ತಂಭನ ಮಾಡ್ಲಿಕ್ಕೆ ಬರುವುದಿಲ್ಲ ಅಂತ ಅರ್ಥ. ಅವನಿಗೆ ಅಗ್ನಿಸ್ತಂಭನ ಮಾಡ್ಲಿಕ್ಕೆ ಬರಲ್ಲ. ಮತ್ತೆ ಅಗ್ನಿಸ್ತಂಭ ವಿದ್ಯೆ ಇದೆ ಅಂದ್ರೆ ಅರ್ಥ ಏನು? ಬೆಂಕಿಯಲ್ಲಿ ಕೂತರೆ ಅವನನ್ನು ಬೆಂಕಿ ಸುಡುವುದಿಲ್ಲ, ಇಷ್ಟೇ ಅರ್ಥ. ಅವನಿಗೆ ಬೆಂಕಿಯಲ್ಲಿ ಕೂತರು ಅವನಿಗೇನು ಆಗದೇ ಇರುವ ಹಾಗೆ ಒಂದು ಸ್ತಂಭನ ವಿದ್ಯೆ. ಅದೇ ಜಲಸ್ತಂಭನ ವಿದ್ಯೆ ದುರ್ಯೋಧನ ಸಂಪಾದಿಸಿದ್ದ. ನೀರಿನಲ್ಲಿ ಹೋಗಿ ಕೂತರು ಕೂಡ ಅವನಿಗೆ ಉಸಿರಾಟ ಭಂಗ ಆಗುವುದಿಲ್ಲ, ನೀರು ಅವನನ್ನು ಏನೂ ಮಾಡುವುದಿಲ್ಲ. ಹೊರಗೆ ಇದ್ರೆ ಹೇಗೋ ಹಾಗೆ ನೀರಿನ ಒಳಗೆ ಇರ್ತಾನೆ. ಇದು ಜಲಸ್ತಂಭ ವಿದ್ಯೆ. ಆದ್ರೆ ದೇವತೆಗಳಿಗೆ ಅಗ್ನಿಸ್ತಂಭ, ಜಲಸ್ತಂಭ ಇತ್ಯಾದಿ ವಿದ್ಯೆಗಳು ಗೊತ್ತು. ಅದು ಏನು? ಅವರದ್ದು ವ್ಯಕ್ತಿತ್ವ ಬೇರೆ ತರ. ಅವರು ಅಗ್ನಿಸ್ತಂಭನ ಮಾಡ್ತಾರೆ ಅಂದ್ರೆ ಅಗ್ನಿ ಯಾರಿಗೂ ಸುಡದೇ ಇರುವ ಹಾಗೆ ಮಾಡ್ತಾರೆ. ಇವನು ಹಾಗಲ್ಲ. ಇವ ಅಗ್ನಿಯಲ್ಲಿ ಕೂತುಕೊಳ್ತಾನೆ, ಅಲ್ಲಿ ನೋಡ್ತಾ ಇದ್ದಾನೆ. ಅವನ ಹೆಂಡತಿ ನೋಡ್ತಾನೆ, ಬೆಂಕಿಯಲ್ಲಿದ್ದೇನೆ, ಬಂದು ನಾನು ಹೊರಗೆ ಹಾಕುಂತ. ಅವಳು ಬಂದು ಕೈ ಹಾಕಿದ್ರೆ ಅವಳ ಕೈ ಸುಟ್ಟು ಹೋಗ್ತಾನೆ. ಇವನನ್ನು ಮಾತ್ರ ಬೆಂಕಿ ಸುಡದೇ ಇರುವಷ್ಟು ಈತನಲ್ಲಿರುವ ಸಿದ್ಧಿಯ ಕೆಲಸ. ಆದ್ರೆ ದೇವತೆಗಳ ಅಗ್ನಿಸ್ತಂಭನ ಅಂದ್ರೆ ಏನು? ಯಾರೋ ಬೆಂಕಿಗೆ ಬಿದ್ದಿದ್ದಾನೆ ಅಂದ್ರೆ ಅಲ್ಲಿಂದ ಇವರು ಹೀಗೆ ಮಾಡಿದರೆ ಸಾಕು, ಅವನಿಗೆ ಬೆಂಕಿ ಏನು ಮಾಡುವುದಿಲ್ಲ. ಆದ್ರೆ ಅಗ್ನಿಯಲ್ಲಿರುವ ದಾಹಕತ್ವ ಶಕ್ತಿಯನ್ನೇ ನಿಯಂತ್ರಿಸತಕ್ಕಂಥದ್ದು ಅದು ದೇವತೆಗಳ ಸ್ತಂಭ ವಿದ್ಯೆ. ಆದ್ರೆ ಮನುಷ್ಯನ ಸ್ತಂಭ ಅವನ ಹೊಟ್ಟೆಗೆ ಬೇಕಾದಾಗೆ ನಡೆಯುತ್ತೆ ಹೊರತು ಪರೋಪಕಾರಕ್ಕೂ ಪ್ರಯೋಜನಕ್ಕೆ ಬಾರದೇ ಇದ್ದಂತಹ ವಿದ್ಯೆ. ಅಂದ್ರೆ ಇದನ್ನು ನೋಡಿದವ ಒಬ್ಬ ಎಂತ ಸಾಮರ್ಥ್ಯ, ಬೆಂಕಿಯಲ್ಲಿ ಕೂತ್ರು ಇವನಿಗೆ ಏನೂ ಆಗುವುದಿಲ್ಲ ಅಂತ ಹೇಳಿ ಅವನಿಗೆ ಒಂದು 10 ರೂಪಾಯಿಯ ನೋಟಿನ ಮಾಲೆ ಹಾಕಿ ಹಾಕ್ತಾರೆ. ಈ ಯಕ್ಷಿಣಿ ವಿದ್ಯೆಯಲ್ಲೆಲ್ಲ ಮಾಡ್ತಾರಲ್ಲ, ಆ ರೀತಿ ಅವನಿಗೇನೋ ದುಡ್ಡು ಸಿಕ್ಕಿದೆ ಹೊರತು ಅದರಿಂದ ಮತ್ತೊಂದು ಸಾಧನೆ ಏನೂ ಇಲ್ಲ. ಆದ್ರೆ ದೇವತೆಗಳಲ್ಲಿರತಕ್ಕಂಥ ಇದೇ ಸ್ತಂಭ ವಿದ್ಯೆಗಳು, ಅಗ್ನಿಸ್ತಂಭನ ಮೊದಲಾದಂತಹ ವಿದ್ಯೆಗಳು ಅದು ಲೋಕೋಪಕಾರಕ್ಕೆ ಇರುವಂತಹದ್ದು, ಪರ ಪ್ರಯೋಜಕವಾದದ್ದು. ಆ ದೃಷ್ಟಿಯಿಂದ ದೇವತೆಗಳ ಸಿದ್ಧಿಯನ್ನು ಮಾನುಷ ಸಿದ್ಧಿಯನ್ನು ಯಾವತ್ತೂ ಕೂಡ ಸಮೀಕರಿಸತಕ್ಕದ್ದಲ್ಲ. ಇದು ಕೂಡ ನಮ್ಮ ಜ್ಞಾನದಲ್ಲಿರಬೇಕಾದಂತಹ ಎಚ್ಚರದ ವಿಷಯ ಅಂತ ಆಚಾರ್ಯರು ನಿರೂಪಣೆ ಮಾಡ್ತಾರೆ. ಇಂಥ ಅನೇಕ ವಿಷಯಗಳು ಮನುಷ್ಯನ ದೌರ್ಬಲ್ಯದ ಬಗ್ಗೆ ಬಹಳಷ್ಟು ವಿಷಯ, ಭಗವಂತನ ಪೂಜೆಯನ್ನು ಮಾಡುವಂತಹ ಅನುಷ್ಠಾನಕ್ಕೆ ಸಂಬಂಧಪಟ್ಟ ವಿಷಯ. ಒಂದು ಅಧ್ಯಾಯ ಪೂರ್ತಿ ಪಂಚರಾತ್ರದ ವಿವರಣೆಯನ್ನೇ ಕೃಷ್ಣ ಕೊಡ್ತಾನೆ. ಯಾವ ಯಾವ ಪ್ರತಿಮೆಯಲ್ಲಿ ಹೇಗೆ ಹೇಗೆ ಪೂಜೆ ಮಾಡಬೇಕು. ಈ ಪೂಜೆಯಲ್ಲಿ ನಾವು ಬಿಟ್ಟ ಕೆಲವು ವಿಷಯಗಳನ್ನು ಹೇಳ್ತಾನೆ. ನಾವು ಪೂಜೆಯೆಲ್ಲ ವಿಜೃಂಭಣೆಯಿಂದ ಮಾಡಿ ಮಂಗಳಾರತಿ ಮಾಡಿ ಸಿಕ್ಕಾಪಟ್ಟೆ ನೈವೇದ್ಯ ಬೇರೆ ಮಾಡ್ತೇವೆ. ಆದ್ರೆ ನೈವೇದ್ಯದ ಹಿನ್ನೆಲೆ ಇರ್ತದೆ, ಆಮೇಲೆ ಎಷ್ಟು ದೊಡ್ಡ ಎಲೆ ತರಬೇಕು ಅಂತ. ಇದು ನೈವೇದ್ಯ ಸಿಕ್ಕಾಪಟ್ಟೆ ಎಲ್ಲ ನಡೀತದೆ. ಆ ನೈವೇದ್ಯ ಹೇಗೆ ನಡಿಬೇಕು ಅದರ ಬಗ್ಗೆ ವಿವರಣೆ ಇದೆ ಇಲ್ಲಿ. ತುಂಬಾ ದೊಡ್ಡ ವಿಷಯ ಅದು. ಅದರ ಜೊತೆಗೆ ಒಂದು ವಿಷಯ ಹೇಳ್ತಾನೆ. ದೇವರ ಪೂಜೆ ಮುಗಿಸಿದ ಮೇಲೆ ದೇವರ ಪೂಜೆ ಎಷ್ಟು ಹೊತ್ತು ಮಾಡಿದ್ದೀಯೋ ಅಷ್ಟು ಹೊತ್ತು ಇನ್ನೊಂದಷ್ಟು ಕೆಲಸ ಇದೆ. ಏನು ಅಂತ ಹೇಳಿದ್ರೆ ದೇವರನ್ನು ಸ್ತೋತ್ರ ಮಾಡಬೇಕು. ಸ್ತೋತ್ರ ಪ್ರಿಯ ಸ್ತೋತ್ರ ಸೇವಾ ಅವತಾರಯ ಅಂತ ಸ್ತೋತ್ರ ಸೇವೆ ಮಾಡಬೇಕು. ಸ್ತೋತ್ರ ಸೇವೆ ಮಾಡುವುದಕ್ಕೆ ಯಾವ ಸ್ತೋತ್ರ ಒಳ್ಳೆಯದು? ಜಿತಂತೆ ಸ್ತೋತ್ರ ಇತ್ಯಾದಿ ಸ್ತೋತ್ರಗಳು. ಆ ಸ್ತೋತ್ರಗಳ ಜೊತೆಗೆ ಪ್ರಾಕೃತೈರಪಿ, ಇಲ್ಲಿ ಬಹಳ ಮುಖ್ಯವಾದದ್ದು. ಸಂಸ್ಕೃತ ಸ್ತೋತ್ರವೇ ನಂಗೆ ಆಗಬೇಕು ಅಂತಿಲ್ಲ. ಅವನೇ ಒಂದು ಸ್ತೋತ್ರ ಮಾಡಿ ನನ್ನನ್ನು ಸ್ತೋತ್ರ ಮಾಡಿದ್ರೆ ಆಗ್ಬೋದು. ಓ ಭಗವಂತ, ನೀನು ಸರ್ವೋತ್ತಮನಿದ್ದಿ, ನೀನು ಅಂಥವ, ನೀನು ಸರ್ವತಂತ್ರ ಸ್ವತಂತ್ರ, ನಿನ್ನನ್ನು ಬಿಟ್ಟರೆ ನನಗೆ ಯಾರು ರಕ್ಷಕರು, ಆದ್ರಿಂದ ರಕ್ಷಿಸೋ ರಕ್ಷಿಸು, ಕಾಪಾಡೋ ಕಾಪಾಡು ಅಂತ ಅವನದೇ ಸ್ತೋತ್ರ. ಅವನೇನು ಬೇರೆ ರೀತಿ ಯಾರೋ ಹಿಂದಿನವರು ಹೇಳಿದ್ರು ಹಾಗೆ ಅದು ಬೇಕು ಅಂತಿಲ್ಲಂತೆ. ಪ್ರಾಕೃತ ಇರಬೇಕು, ಅವನೇ ಮಾಡಿದ ಶಬ್ದಗಳು ಆಗುತ್ತಂತೆ. ಆದ್ರೆ ಪ್ರೀತಿಯಿಂದ ತುಂಬಿರಬೇಕು. ಅದರಲ್ಲಿ ಭಗವಂತನ ಮಹಾತ್ಮ್ಯ ಜ್ಞಾನದ ಜೊತೆ ಸೇರಿಸುವಿಕೆ ಬೇಕು. ಮಹಾತ್ಮ್ಯ ಜ್ಞಾನ ಪೂರ್ವಕವಾದ ಸ್ನೇಹ, ಭಕ್ತಿ. ಆ ಭಕ್ತಿಯಿಂದ ಅವ ಏನು ಮಾಡಿದ್ರು ಪ್ರಾಕೃತೈರಪಿ ಅನ್ನುವುದಕ್ಕೆ ವಿಜಯಧ್ವಜರ ವ್ಯಾಖ್ಯಾನ ಭಾಷಾ ಪ್ರಬಂಧಾದಿಬಿರಪಿ ಅಂತ. ಭಾಷಾ ಪ್ರಬಂಧ ಅಂತ ಹೇಳಿದ್ರೇನು? ಕನ್ನಡ ಭಾಷೆ, ತುಳು ಭಾಷೆ, ಬೇರೆ ಯಾವ್ದು ಕೊಂಕಣಿ ಬರ್ತದ ಎಲ್ಲ ಬರ್ಬೋದು ಕೆಲವರಿಗೆ. ಅದು ಯಾವ ಭಾಷೆ ನಮಗೆ ಬರುವ ಯಾವ ಭಾಷೆ, ಸಂಸ್ಕೃತ ಆಗಬೇಕು. ಸಂಸ್ಕೃತ ಜನ್ಯವಾದ ತತ್ಸಮ ತದ್ಭವ ಅಂತ ಹೇಳುವುದಿಲ್ಲ. ಆ ರೀತಿ ಯಾವುದು ಪ್ರಾಕೃತ ಭಾಷೆಯ ಶಬ್ದಗಳು ಆಗ್ಬೋದು ಸ್ತೋತ್ರ ಮಾಡುವುದಕ್ಕೆ. ಅಂದ್ರೆ ಮೆಲ್ಲ ಮೆಲ್ಲನೆ ಬಂದನೆ ಅಂಥದ್ದು ಆಗ್ಬೋದು.
ಅದು ನಮೋಸ್ತುತೆ ಅಂತ ಹೇಳ್ತಕ್ಕಂಥ ಕನ್ನಡದ ಪದ್ಯಗಳು ಆಗಬಹುದು. ದೇವರನ್ನು ಸ್ತೋತ್ರ ಮಾಡುವುದಕ್ಕೆ ದೊಡ್ಡವರು ಮಾಡಿದ ಸ್ತೋತ್ರವೇ ಆಗಬೇಕು ಅಂತಿಲ್ಲ. ದೊಡ್ಡವರು ಮಾಡಿದ ಸ್ತೋತ್ರವೇ ಬೇಕು. ಯಾವುದಕ್ಕೆ? ನಿತ್ಯ ಅನುಷ್ಠಾನದಲ್ಲಿ ಕೆಲವೊಂದು ಮಹಾಮಂತ್ರ ಜಪ, ಅಸ್ಯ ಶ್ರೀ ವಿಷ್ಣು ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ಅಂತ, ಅಂತಹ ಜಪಾನುಷ್ಠಾನದಲ್ಲಿ ಅದು ಅಂಥವರು ಮಾಡಿದ ಸ್ತೋತ್ರವನ್ನು ಬಳಸುವುದೇ ಶ್ರೇಷ್ಠ. ವಾಯುಸ್ತುತಿಯಂತಹ ಸ್ತೋತ್ರಗಳೆಲ್ಲ. ಆದ್ರೆ ಪೂಜೆಯ ಕೊನೆಯಲ್ಲಿ ನೃತ್ಯ, ನಾವು ಹೇಳ್ತೇವೆ ನೃತ್ಯಂ ಸಮರ್ಪಯಾಮಿ, ದರ್ಪಣಂ ಸಮರ್ಪಯಾಮಿ, ವಾದ್ಯಂ ಸಮರ್ಪಯಾಮಿ. ಒಂದು ವಾದ್ಯ ಊದ್ಲಿಕ್ಕೆ ಬರುವುದಿಲ್ಲ, ಹೇಳುದು ಮಾತ್ರ ವಾದ್ಯಂ ಸಮರ್ಪಯಾಮಿ. ಒಂದು ಶಂಖವನ್ನು ಊದ್ಲಿಕ್ಕೆ ಬರುವುದಿಲ್ಲ, ಶಂಖವಾದ್ಯವೂ ಮಾಡ್ಲಿಕ್ಕೆ ಬರುವುದಿಲ್ಲ, ವಾದ್ಯಂ ಸಮರ್ಪಯಾಮಿ. ಕಲ್ತುಕೊಳ್ಬೇಕಲ್ಲ. ಮನೆಯಲ್ಲಿ ಶಂಖ ಇರ್ತದೆ, ಒಂದು ಊದ್ಲಿಕ್ಕೆ ಕಲಿಬೇಕು ನಿಜವಾಗಿ. ನಮ್ಮಲ್ಲಿದೆ ಶಂಖ, ಒಂದು ಊದುವುದು ಹೇಗೆ ಅಂತ ಮನೆಯವರ ಹತ್ರ ಹೇಳಿದ್ರೆ ಹೇಳಿಕೊಳ್ತಾರೆ ಕೆಲವು ಸಲ. ಒಂದು ಕಲಿಬೇಕಲ್ಲ. ಇನ್ನೊಂದು ತಾಳ ಇರ್ತದೆ ಮನೆಯಲ್ಲಿ, ವಾದ್ಯಂ ದರ್ಪಣಂ ಪಂಚವಾದ್ಯ ಹೇಳ್ತಾರೆ. ಪಂಚವಾದ್ಯ ಅಂದ್ರೆ ಪರಸ್ಪರ ಹೊಡೆದುಕೊಳ್ಳುವಂತಹದ್ದು, ಕೋಲಿನಿಂದ ಹೊಡೆಯುವಂತಹದ್ದು, ಕೈಯಿಂದ ಮೀಟುವಂತಹದ್ದು, ಬಾಯಿಂದ ಊದ ಪಂಚವಾದ್ಯಗಳು ಹೇಳ್ತಾರೆ ಸ್ಪಷ್ಟವಾಗಿ. ಆ ವಾದ್ಯಗಳಲ್ಲಿ ಕೆಲವನ್ನಾದ್ರೂ, ತಾಳವನ್ನಾದ್ರೂ, ಆದಿ ತಾಳ ಏನು ಅಟ್ಟ ತಾಳ ಏನು ಸ್ವಲ್ಪ ಆದ್ರೂ ತಿಳ್ಕೊಂಡು ಹೊಡಿಬೇಕಲ್ಲ. ಇವರು ಹೊಡಿತಾ ಇದ್ರೆ ಇದ್ದವರೆಲ್ಲ ಹೊಡಿ ಹೋಗ್ತಾರೆ. ಏನು ಹೊಡಿತಾ ಹೋಗುದು ಅಂತ. ಇನ್ನು ದೇವರು ಉಳಿಯುವುದು ಕಷ್ಟ. ಅದು ದೇವರಿಗೆ ವಾದ್ಯಂ ಸಮರ್ಪಯಾಮಿ ಅಂತ ಹೇಳಬೇಕಾದ್ರೆ ಆ ವಾದ್ಯದಲ್ಲೂ ಕೂಡ ನಾದ, ಅದೊಂದು ಪ್ರೀತಿ ಬೇಕು. ಭಗವದ್ ಭಕ್ತಿ ಪುರಸ್ಸರವಾಗಿ ವಾದ್ಯ ಸಮರ್ಪಣೆಯನ್ನು ನಡೆಸಬೇಕು. ಇಂತಹ ಸೂಕ್ಷ್ಮ ವಿಷಯಗಳನ್ನೆಲ್ಲ ನಿರೂಪಣೆ ಮಾಡತಕ್ಕಂತಹ ಒಂದು ಅಧ್ಯಾಯ ಅದು ಏಕಾದಶ ಸ್ಕಂದದಲ್ಲಿ ಕೃಷ್ಣೋಪದೇಶದಲ್ಲಿ ಬರ್ತದೆ. ಕೊನೆಗೆ ಬಹಳ ಕ್ಲಿಷ್ಟವಾದ ವಿಷಯ ಅಂತ ಹೇಳಿದ್ರೆ ಯೋಗ, ಅಷ್ಟಾಂಗ ಯೋಗಗಳ ಬಗ್ಗೆ ಬೇರೆ ಎಲ್ಲೂ ಬರದೇ ಇರತಕ್ಕಂಥ ವಿಶಿಷ್ಟ ವಿಷಯಗಳನ್ನು ಕೃಷ್ಣ ಇಲ್ಲಿ ನಿರೂಪಿಸಿದ್ದಾನೆ. ಆಮೇಲೆ ಶುಕಾಚಾರ್ಯರು ಕಥೆ ಮುಗಿಸಿದರು. ಕೃಷ್ಣ ಇಷ್ಟೆಲ್ಲ ಹೇಳಿ ಉದ್ಧವನಿಗೆ, ಉದ್ಧವ ನೀನು ಹೊರಡು, ಯಾಕೆ ಅಂತ ಹೇಳ್ಬೇಡ, ಹೊರಡು, ಆ ಬದರಿಯ ಕಡೆಗೆ ಹೋಗು, ಕಾಲಾಟಕ ಗ್ರಾಮದಲ್ಲಿ ಹೋಗಿ ವಾಸ ಮಾಡು. ಅಲ್ಲಿ ಬಹಳಷ್ಟು ವಿಪ್ರರಿದ್ದಾರೆ, ಅವರೆಲ್ಲರಿಗೂ ನಾನು ಕೊಟ್ಟ ಈ ಶುದ್ಧ ಜ್ಞಾನವನ್ನು ಉಪದೇಶ ಮಾಡು. ದೇವರು ಅಂದ್ರೆ ಏನು, ಜೀವ ಅಂದ್ರೆ ಏನು ಅಂತ ಅವರಿಗೆ ಸ್ಪಷ್ಟವಾಗಿ ಉಪದೇಶಿಸು. ಜ್ಞಾನ ಅದು ಶಿಷ್ಯ ಪರಂಪರೆಯಲ್ಲಿ ಮುಂದುವರಿಲಿ, ಹೋಗಿ ಬಾ ಅಂತ ಕಳಿಸಿದ. ಕೃಷ್ಣನ ಪಾದವನ್ನು ಗಟ್ಟಿಯಾಗಿ ಹಿಡಿದು ಕಣ್ಣೀರಿನಿಂದ ಪಾದವನ್ನೆಲ್ಲ ತೊಳೆದು, ಆ ಪಾದವನ್ನು ತೊಳೆದ ತನ್ನ ಕಣ್ಣೀರನ್ನೇ ತನ್ನ ಶಿರದಲ್ಲಿ ಧಾರಣೆ ಮಾಡಿಕೊಂಡು ಉದ್ಧವ ಕೃಷ್ಣನ ಆದೇಶವನ್ನು ಹೊತ್ತು ತಾನು ಉತ್ತರದ ಕಡೆಗೆ ಸಾಗಿದ. ಬಲರಾಮದೇವ ಅಷ್ಟರಲ್ಲಿ ಹೊಡಿಬೇಕಾದವರನ್ನೆಲ್ಲ ಹೊಡೆದು ಪುಡಿ ಮಾಡಿ ಆಗಿದೆ. ಎಲ್ಲರನ್ನು ಹೊಡೆದು ಅವರವರೇ ಹೊಡೆದಾಡಿ ಕೊನೆಗೆ ಬಲರಾಮ ಸಮುದ್ರ ತೀರದಲ್ಲಿ ತಾನು ಉತ್ತರಕ್ಕೆ ಮುಖ ಮಾಡಿ ಪದ್ಮಾಸನ ಹಾಕಿ ನೇರವಾಗಿ ಕುಳಿತು ತನ್ನ ಒಳಗಿನಿಂದ ತನ್ನ ಸ್ವರೂಪದ ಧ್ಯಾನ ಮಾಡ್ತಾನೆ. ಆಕಾಶದಲ್ಲಿ ದೇವತೆಗಳು ಪುಷ್ಪವೃಷ್ಟಿ ಮಾಡ್ತಾ ಇದ್ದಾರೆ. ಅಷ್ಟರಲ್ಲಿ ಒಂದು ಸರ್ಪ, ಆ ಶರೀರದಿಂದ ಒಂದು ಸರ್ಪ ಹಾಗೇ ಸರ್ಪವಾಗಿ ಸಮುದ್ರದ ಒಳಗೆ ಹೋಯಿತು. ಬಲರಾಮದೇವನು ಕೂಡ ತನ್ನ ಮೂಲ ಸ್ವರೂಪವನ್ನು ಪಡೆದು ಸಮುದ್ರದ ಮೂಲಕ ತನ್ನ ಶರೀರವನ್ನು ತ್ಯಾಗ ಮಾಡಿದ. ಕೃಷ್ಣ ಇದೆಲ್ಲವನ್ನು ನೋಡಿದವ ಮರದ ತಟದಲ್ಲಿ ನಿಂತು ತನ್ನ ಪಾದದ ಮೇಲೆ ಪಾದ ಹಾಕಿಕೊಂಡು ಪಾದವನ್ನು ಹೀಗೆ ಅಲುಗಾಡಿಸ್ತಾ ಕೂತಿದ್ದಾನೆ. ಹಾಗೆ ಮಾಡಬಾರ್ದಂತೆ ಯಾರು, ಕೃಷ್ಣವನ್ನು ಮಾಡ್ತಾನೆ ಹಾಗೆ. ಪಾದದ ಮೇಲೆ ಪಾದ ಹಾಕಿ ಪಾದವನ್ನು ಅಲುಗಾಡಿಸುವಂತಹದ್ದು ಬ್ರಹ್ಮಚರ್ಯ ಭ್ರಂಶಕ್ಕೆ ಹೇತು ಅಂತ ಧರ್ಮಶಾಸ್ತ್ರ ಹೇಳ್ತದೆ. ಕೃಷ್ಣ ಪಾದ ಹಾಕಿ ಪಾದವನ್ನು ಹೀಗೆ ಮಾಡ್ತಾ ಇದ್ದಾನೆ. ಅದು ಯಾವಾಗ ಮಾಡ್ತಾ ಇದ್ದಾನೆ? ಅಲ್ಲಿಂದ ಬೇಡ ನೋಡ್ತಾ ಇರುವಾಗ. ಆ ಬೇಡ ನೋಡ್ಬೇಕು, ನೋಡಿದಾಗ ಇದು ಹೀಗೆ ಅಲುಗಾಡಿಸ್ಬೇಕು. ಆ ಅಲುಗಾಡಿದ್ದವನಿಗೆ ಒಂದು ಪ್ರಾಣಿಯ ಹಾಗೆ ಕಾಣಿಸ್ಬೇಕು. ಎಲ್ಲ ಕೃಷ್ಣನ ಯೋಜನೆಗಳು. ಆತ ಆ ಸಮುದ್ರದ ತಟದಲ್ಲಿ ಸಿಕ್ಕಿದ್ದಂತಹ ಒಂದು ಕಬ್ಬಿಣದ ಚೂಪಾದ ತುಂಡನ್ನು ತನ್ನ ಬಿದಿರಿನ ಬಾಣದ ತುದಿಗೆ ಸಿಕ್ಕಿಸಿಕೊಂಡು ಸಿದ್ಧನಾಗಿದ್ದ. ಈ ಪ್ರಾಣಿಗೆ ಹೊಡಿಬೇಕು, ಕೆಂಪಾದ ಪಾದ, ಅದು ಒಂದು ಜಿಂಕೆಯದ್ದೇ ಇರ್ತದೆ ಅಂತ ತೀರ್ಮಾನ ಮಾಡಿ ಹೊಡೆದ. ಪಾದಕ್ಕೆ ಬಂದು ಅದು ತಾಗಿದ್ರೆ ಅದು ಜೋರ್ ತಾಗ್ತಾ ಇಲ್ಲಂತೆ. ಇವನೇ ಕಾಲು ಒತ್ತಿ ಅದನ್ನು ಒತ್ತಿಸಿಕೊಂಡಂತೆ ಕಾಲಿಗೆ ಕೃಷ್ಣ. ಅದಕ್ಕಿಂತ ಹಿಂದೆ ಎಷ್ಟೆಷ್ಟೋ ಬಾಣ ಕೃಷ್ಣನಿಗೆ ಬಿದ್ದಿತ್ತು. ಸ್ವತಃ ಭೀಷ್ಮಾಚಾರ್ಯ ಪರಶುರಾಮ ದತ್ತವಾದ ಮಹಾಶಕ್ತಿಯನ್ನು, ಇದನ್ನು ದೇವರನ್ನು ಬಿಟ್ಟರೆ ಯಾರ ಮೇಲೆ ಪ್ರಯೋಗಿಸಿದ್ರು ಕೂಡ ಅವರು ಸತ್ತು ಹೋಗ್ತಾರೆ. ಅರ್ಜುನನು ಸಾಯಿಸಬಾರ್ದು, ಯಾರಿಗೂ ಸಾಯಿಸಬಾರ್ದು, ಪಾಂಡವರನ್ನು ಸಾಯಿಸಬಾರ್ದು ಅಂತೇಳಿ ಕೃಷ್ಣನ ಮೇಲೆ ಪ್ರಯೋಗಿಸಿದ್ದ ಆ ಬಾಣವನ್ನು. ನೊಸಲಿಗೆ ಗುರಿ ಇಟ್ಟು ಹೊಡೆದಿದ್ದ. ಕೃಷ್ಣ ಅದನ್ನು ಹೊಡಿಸಿಕೊಂಡು ತನ್ನ ಹೃದಯಕ್ಕೆ ಒಂದು ಬೀಳುವ ಹಾಗೆ ಮಾಡಿ ಹೃದಯದಲ್ಲಿದ್ದಂತಹ ಕವಚ ಸೀಳಿ ಹೋಗಿ ರಕ್ತ ಎಲ್ಲ ಸುರಿಸುವ ಹಾಗೆ ಮಾಡಿದ್ದಾನೆ. ಶಿತ ವಿಶಿಕ ಹತಃ
ವಿಶೀರ್ಣ ದಂಶಃ ಕ್ಷತಜ ಪರಿಪ್ಲುತಃ ಆತತಾಯಿನೋ ಮೇ ಪ್ರಸಭಮಭಿ ಸಸಾರ ಮಧ್ವದಾರ್ಥಂ ಸಭವತು ಮೇ ಭಗವಾನ್ ಮುದೇ ಮುಕುಂದ ಅಂತ ಭೀಷ್ಮಾಚಾರ್ಯ ಸ್ತವರಾಜ್ಯದಲ್ಲಿ ಸ್ತೋತ್ರ ಮಾಡ್ತಾನೆ. ಅಂಥ ಬಾಣ ಹೊಡೆದಿದ್ದೆ ಕೊನೆಗೆ ಸಿಟ್ಟು ಮಾಡಿಕೊಂಡು ಚಕ್ರ ಹಿಡ್ಕೊಂಡು ಬಂದ ಅಂತ ಅವನೇ ಹೇಳ್ತಾನೆ. ಆ ರೀತಿ ಬಾಣ ಬಿದ್ದಾಗಲೂ ಕೃಷ್ಣ ನಗನಗುತ್ತಾ ಬರ್ತಿದ್ದ. ಈಗ ಹಾಗಲ್ಲ, ಬಿದ್ದದ್ದು ಪಾದಕ್ಕೆ ಬಾಣ ಬಿದ್ರೆ ಇವನು ನಗನಗುತ್ತಾ ಕೂತಿದ್ದಾನೆ. ಅಲ್ಲಿದ್ದ ಓಡಿ ಬಂದ, ಪ್ರಾಣಿ ಸಿಕ್ಕಿತು ಅಂತ ಜರಾವ್ಯಾಧ ಬಂದವನು ನೋಡಿದ ಕೃಷ್ಣ ನಗನಗ್ತಾ ಇದ್ದ. ನಾನು ಇಲ್ಲಿಗೆ ಬಾಣ ಹೊಡೆದದ್ದು ಹೌದು, ಕೃಷ್ಣನ ಪಾದಕ್ಕೆ ಬಾಣ ಬಿದ್ದು ಕಾಣಿಸ್ತಾ ಉಂಟು ಇವನಿಗೆ. ಕೃಷ್ಣ ನಗ್ತಾ ಇದ್ದಾನೆ. ಹೆದರಿಕೊಂಡು ತಡದ ನಡುಗುವುದಕ್ಕೆ ಶುರು ಮಾಡಿದ. ಬಾಣ ಹೊಡೆದದ್ದು ಕೃಷ್ಣನಿಗೆ. ಕೃಷ್ಣ ಸಾಮಾನ್ಯವಾಗಿ 2 ಕೈಯಲ್ಲಿ ಕಾಣಿಸುವುದು, ಈಗ ಹಾಗಲ್ಲ, 4 ಕೈ. ಆ 4 ಕೈಯಲ್ಲೂ ಕೂಡ ತಮದ್ಭುತಂ ಬಾಲಕಂ ಅದ್ಭುತಂ ಪ್ರಾರಂಭದಲ್ಲಿ ಅವತಾರ ಕಾಲದಲ್ಲಿ ಏನ್ ಹೇಳ್ತೇವೆ ಅದೇ 4 ಕೈಗಳಲ್ಲಿ ಶಂಖ ಗದಾದ್ಯುದಾಯುಧಂ. ಶಂಖ ಗದ ಅರಿ ಅಂದ್ರೆ ಚಕ್ರ, ಇವನ್ನೆಲ್ಲ ಧರಿಸಿಕೊಂಡಿರುವ ಕೃಷ್ಣನ ರೂಪ. ಆಶ್ಚರ್ಯ ಚಕಿತನಾಗಿ ನಡುತ್ತಾ ಇದ್ದಾನೆ. ಕೃಷ್ಣ ನಗುತ್ತಾ ಹೇಳ್ತಾನೆ, ಒಳ್ಳೆ ಕೆಲಸ ಮಾಡಿದ್ದೀವಿ ಆಧ, ಬಾಣ ಹೊಡೆದಿ, ನನ್ನ ಕಥೆ ಮುಗೀತು ಅಂತ ಹೇಳಿದ. ನನ್ನ ಕಥೆ ಮುಗಿಸಿದೀನಿ, ಅಪರಾಧ ಆಯ್ತು ಅಂತ ಅವ ಪಾದಕ್ಕೆ ಬೀಳ್ತಾ ಇದ್ದಾನೆ. ಇವನ ಪಾದದಲ್ಲಿ ಬಾಣ ಇದೆ, ಆ ಬಾಣವನ್ನು ಮುಟ್ಲಿಕ್ಕೆ ಅವ ಬಿಡುವುದಿಲ್ಲ. ಬಾಣ ಹಾಗೆ ಬೇಕು. ಕೃಷ್ಣ ಅವನನ್ನು ಅನುಗ್ರಹಿಸಿದ. ಅಷ್ಟರಲ್ಲಿ ದಾರುಕನನ್ನು ಬೇರೆ ಅರ್ಜುನನ ಹತ್ರ ಕಳಿಸಿಕೊಟ್ಟಿದ್ದಾನೆ. ಬೇಗ ಬಾ ಅಂತ ಅರ್ಜುನನನ್ನು ಕರೆಸಿಕೊಂಡು ಬರುವುದಕ್ಕೋಸ್ಕರ ಇದನ್ನೇ ನೆಪವನ್ನಾಗಿಸಿಕೊಂಡು ಈ ಬಾಣವನ್ನು ಒಂದು ನೆಪವಾಗಿಸಿ ತನ್ನ ಶರೀರದಂತಹ ಒಂದು ಶರೀರವನ್ನು ಅಲ್ಲಿ ಸೃಷ್ಟಿಸಿದ. ತಾನು ವಿಮಾನವನ್ನು ಏರಿದ. ಇಷ್ಟೇ ನಡೆದದ್ದಲ್ಲಿ ಘಟನೆ. ನಮಗೆ ಕೃಷ್ಣದ್ದೇ ಶರೀರ ಅಂತ ಅನಿಸುವುದಷ್ಟೇ. ಪ್ರಾಕೃತ ಶರೀರವನ್ನೊಂದು ಸೃಷ್ಟಿಸಿ ತಾನು ರಥವನ್ನು ಏರಿದ್ದಾನೆ. ಇದಾದ ಮೇಲೆ ದಾರುಕ ಅರ್ಜುನನ್ನು ಕರ್ಕೊಂಡು ಬರುವಂತಹ ಪ್ರಸಂಗ ನಂತರ ನಡೆದದ್ದು. ಕೃಷ್ಣ ಮೇಲೆ ಏರಿದ. ಕೃಷ್ಣನ ಅವತಾರ ಸಮಾಪ್ತಿಯಾಯಿತು. ಅವನಿಗೆ 106 ವರ್ಷ 6 ತಿಂಗಳಾಗಿತ್ತಂತೆ ಅಷ್ಟಕ್ಕೆ. ಈ ಭೂಮಿಗೆ ಅಂತಹ ಅದೃಷ್ಟ ಅಂತೆ. 106 ವರ್ಷ 6 ತಿಂಗಳ ತನಕ ಆ ಭಗವಂತ ಕೃಷ್ಣನ ಪಾದಸ್ಪರ್ಶದ ಭಾಗ್ಯ ಈ ಭೂತಲಕ್ಕಿತ್ತು. ಆದ್ರೆ ಕೃಷ್ಣ ಅವತಾರ ಸಮಾಪ್ತಿ ಮಾಡಿದ ಮೇಲೆ ಈ ಭೂಮಿಗೆ ಯಾರು ರಕ್ಷಕರು? ಧರ್ಮಕ್ಕಂ ಶರಣಂ ಗತಃ. ಅದಕ್ಕೆ ಕೃಷ್ಣ ಭಾಗವತ ಕೊಟ್ಟದ್ದಂತೆ. ಇದನ್ನು ಎಲ್ಲಿ ಶ್ರವಣ ಮಾಡ್ತಾರೋ ಅಲ್ಲಿ ನಾನು ಓಡಾಡ್ತಾ ಇರ್ತೇನೆ. ಭಾಗವತ ಅನ್ನೋದು ನನ್ನ ಮತ್ತೊಂದು ರೂಪಮನ್ಯದಿವ ಧನ್ಯಮಾತ್ಮನಃ ಅಂತ ಆಚಾರ್ಯರಿಗೆ ಅವರ ಗ್ರಂಥಗಳಿದ್ದ ಹಾಗೆ ಭಗವಂತನಿಗೆ ಭಾಗವತ ಅನ್ನೋದು ಅವನ ಮತ್ತೊಂದು ರೂಪ. ಜ್ಞಾನ ಭಕ್ತಿ ವೈರಾಗ್ಯಗಳ ಸ್ಥಿತಿಗೋಸ್ಕರ ಭಗವಂತ ಕೃಷ್ಣ ಇಲ್ಲಿದ್ದ. ಈ ಭಾಗವತ ಈಗ ಸದ್ಯಕ್ಕೆ ಕೃಷ್ಣನೇ ಭಾಗವತ ರೂಪದಲ್ಲಿ ಆ ಕರ್ತವ್ಯವನ್ನು ನಿರ್ವಹಿಸ್ತಾನೆ ಅಂತ ಹೇಳುವ ಒಂದು ಶ್ರೀಕೃಷ್ಣೇ ಸ್ವಧಾಮೋಪಗತಿ ಧರ್ಮ ಕಂ ಶರಣಂ ಗತಃ ಭಾಗವತಂ ಶರಣಂ ಗತಃ. ಕೃಷ್ಣನ ಅವತಾರ ಸಮಾಪ್ತಿಯ ನಂತರದಲ್ಲಿ ಈ ಕಡೆಯಿಂದ ವಜ್ರನನ್ನು ಸಿಂಹಾಸನದಲ್ಲಿ ಪಾಂಡವರು ಬಂದು ಕೂಡಿಸಿದ್ದಾರೆ. ಅಲ್ಲಿ ತಮ್ಮ ಮೊಮ್ಮಗನಾದಂತಹ ಪರೀಕ್ಷಿತನನ್ನು ಸಿಂಹಾಸನದಲ್ಲಿ ಕೂಡಿಸಿದ್ದಾರೆ. ಎಲ್ಲಿ? ತಮ್ಮ ಹಸ್ತಿನಪುರದಲ್ಲಿ. ಇಲ್ಲಿ ದ್ವಾರಕೆಯು ಮುಳುಗಿ ಹೋಗಿದೆ. ಯದುವಂಶದ ರಾಜ ವಜ್ರ ಆತ ಪ್ರಭಾಸದಲ್ಲಿ ಆತನನ್ನು ಸಿಂಹಾಸನದಲ್ಲಿ ಕೂಡಿಸಿದ್ದು. ವಜ್ರನ ನಂತರ ವಂಶ ಮುಂದುವರಿಯಿತು. ಕೃಷ್ಣ ಯಾವತ್ತು ಅವತಾರ ಸಮಾಪ್ತಿ ಮಾಡಿದ ಅವತ್ತಿಗೆ ಕಲಿಯುಗ ಪ್ರಾರಂಭವಾಯಿತು. ಕಲಿ ಅಂದ್ರೆ ಕಲಹ ಅಂತ ಅರ್ಥ. ಕಲಿ ಅನ್ನುವುದಕ್ಕೆ ಕಲಹ. ಯಾವ ಕಾಲದಲ್ಲಿ ಮನೆಯಲ್ಲಿ ಗಂಡ ಹೆಂಡಂದಿರು ಗಲಾಟೆ ಮಾಡದೇ ಹೋದರೆ ಇವರು ಗಂಡ ಹೆಂಡತಿ ಅಂತ ಪಕ್ಕದ ಮನೆಯವರಿಗೆ ಗೊತ್ತಾಗುವುದಿಲ್ಲವೋ ಆ ಕಾಲಕ್ಕೆ ಕಲಿಕಾಲ ಅಂತ ಹೆಸರಂತೆ. ಅಕಸ್ಮಾತ್ ಗಂಡ ಹೆಂಡತಿ ಶುದ್ಧವಾಗಿ ಚೆನ್ನಾಗಿ ಭಾರಿ, ಹೆಂಡತಿಗೆ ಗಂಡ ಅಂದ್ರೆ ಪರಮ ಭಕ್ತಿ, ಗಂಡನಿಗೆ ಹೆಂಡತಿ ಅಂದ್ರೆ ಪರಮ ಪ್ರೀತಿ, ಈ ರೀತಿ ಒಂದು ಕುಟುಂಬ ನಡೀತಾ ಉಂಟು ಅಂದ್ರೆ ಅದು ಕಲಿಕಾಲ ಅಲ್ಲ ಅಂತ. ಅದಕ್ಕೆ ಹೆಸರು ಏನಂದ್ರೆ ಕೃತಯುಗ. ದ್ವಾಪರ ಕೃತಯುಗವಾಗುವುದು ಉಂಟಲ್ಲ, ಆ ರೀತಿ ಅಂತೆ. ಕಲಿಯುಗ ಅಂದ್ರೆ ಕಲಹ ಬೇಕಂತೆ. ಅಣ್ಣ ತಮ್ಮಂದಿರು ಬಹಳ ಪ್ರೀತಿಯಿಂದ ಯಾವತ್ತೂ ಒಬ್ಬರಿಗೆ ಒಬ್ಬರು ಮನಸ್ಸಿನಲ್ಲೂ ಬೇಸರ ಮಾಡಿಕೊಳ್ಳದೆ ಇದ್ದಾರೆ ಅಂತ ಹೇಳಿದ್ರೆ ಅದು ಕಲಿಯುಗ ಅಲ್ಲ ಅಂತ ಅರ್ಥಂತೆ. ಕಲಿಯ ಪ್ರಭಾವ ಎಲ್ಲಾದ್ರೂ ಒಂದು ಕಡೆಯಲ್ಲಿ ಸ್ವಲ್ಪ ಕೆಲಸ ಮಾಡ್ತದಂತೆ. ಹಾಗಾದ್ರೆ ಕಲಿಯ ಪ್ರಭಾವಕ್ಕೆ ಎಲ್ಲರೂ ಒಳಗಾಗಲೇಬೇಕು. ಇತಿಹಾಸವನ್ನು ವರ್ಣನೆ ಮಾಡ್ತಾ ಒಂದು ಹೇಗಾಯ್ತು, ಮಂತ್ರಿಗಳು ಹೊಡೆದಾಡಿಕೊಂಡು ರಾಜನನ್ನು ಮಂತ್ರಿ ಕೊಂದು ರಾಜನ ಸ್ಥಾನದಲ್ಲಿ ಮಂತ್ರಿ ಕೂತುಕೊಳ್ಳುವುದು ಅಂತ ಕಥೆ ಒಂದು 7-8 ಕಥೆಯನ್ನು ಕಲಿಯುಗದ ಕಥೆಯನ್ನು ಹೇಳ್ತದೆ. ಎಲ್ಲಿಯ ತನಕ ಚಾಣಕ್ಯನ ಚಂದ್ರಗುಪ್ತನ ಕಥೆಯನ್ನು ಹೇಳಿಕೊಂಡು ವಿವರಣೆ ಕೊಡ್ತದೆ. ಭವಿಷ್ಯೋತ್ತರ ವಿಷಯಗಳನ್ನು ಹೇಳ್ತದೆ.
ಕಲಿಯುಗದಲ್ಲಿ ಬೇರೆ ಬೇರೆ ತರ ಮನೆಗೆ ಯಾರಾದ್ರೂ ಬಂದ್ರೆ ಅವರಿಗೆ ಅನ್ನ ಹಾಕುವುದಿಲ್ಲ ಅಂತ ಹೇಳುವುದಿಲ್ಲ ಅಂದ್ರೆ, ಆದ್ರೆ ಇಷ್ಟ ಆಗ್ತದೆ ಅಂತ ಹೇಳಿ ಅನ್ನ ಹಾಕ್ತಾರಂತೆ. ಅನ್ನ ಮಾರಾಟ ಮಾಡ್ತಕ್ಕಂತಹ ವ್ಯವಸ್ಥೆ ಕಲಿಯುಗದಲ್ಲಿ ಪ್ರಾರಂಭವಾಗ್ತದೆ. ಯಾರಿಗಾದ್ರೂ ಉಪಕಾರ ಮಾಡುವುದಿಲ್ಲ ಅಂತ ಹೇಳುದಿಲ್ಲ, ಉಪಕಾರ ಮಾಡ್ತಾರಂತೆ. ಅದು ಉಪಕಾರ ಮಾಡಿದ್ದಕ್ಕೆ ಸರಿಯಾಗಿ ತಗೊಂಡೇ ಉಪಕಾರ ಮಾಡುವುದಂತೆ. ಅಂತ ಕಲಿಯುಗ ಇನ್ನೂ ಬರ್ಲಿಲ್ಲ ಅಂತ ನಾವು ಅದೃಷ್ಟಶಾಲಿಗಳು. ಯಾಕಂದ್ರೆ ಕಲಿಯುಗ ಇನ್ನೂ ಸುರಾಗ್ಲಿಲ್ಲ. ಕಲಿಯುಗ ಸುರಾಗುವುದಕ್ಕೆ ಇನ್ನು ಸುಮಾರು 29,000 ವರ್ಷ ಚಿಲ್ಲರೆ ಇದೆ. ಯಾಕಂದ್ರೆ ಈ ಕೃಷ್ಣನ ಅವತಾರ ಸಮಾಪ್ತಿ ಆದ ಮೇಲೆ ಏನು ಕಾಲ ಇದೆಯೋ ಈ ಕಾಲ ಒಂದು ಸಂಧಿ ಕಾಲ. ಇದಕ್ಕೆ ಸಂಧಿ ಅಂತ ಹೆಸರು. ಮುಂದಿನ ಯುಗಕ್ಕೆ ಸಂಬಂಧಪಟ್ಟ ಸಂಧಿ. ಅದು 36,000 ವರ್ಷ ಇರತಕ್ಕಂಥದ್ದು. ಅದರಲ್ಲಿ ಕೃಷ್ಣ ಅವತಾರ ಸಮಾಪ್ತಿಯಾಗಿ ಇನ್ನು 5,125 ವರ್ಷಗಳು ಮಾತ್ರ ಆಗಿರುವಂತಹದ್ದು. ಆದ್ರಿಂದ ತುಂಬಾ ಕಾಲ ಇನ್ನೂ ಸಂಧಿ ಕಾಲದಲ್ಲೇ ಇದ್ದೇವೆ ನಾವು. ಅದೊಂದು ನಮ್ಮ ಅದೃಷ್ಟ. ಆ ಕಲಿಯುಗದ ಸ್ಥಿತಿ ಏನು ಅದನ್ನು ವರ್ಣನೆ ಮಾಡ್ತಾರೆ. ಆದ್ರೆ ಸಂಧಿ ಕಾಲವನ್ನು ಕಲಿಯುಗ ಅಂತಲೇ ಕಲಿಬೇಕು ಅಂತ ಬೇರೆ ಶಾಸ್ತ್ರ ಆದೇಶ ಮಾಡಿದೆ. ಇದು ಕೂಡ ಕಲಿಯುಗವೇ. ನಾವು ಕಲಿಯುಗೆ ಪ್ರಥಮ ಪಾದೇ ಇದನ್ನ ಹೇಳಬೇಕು. ಇದು ಕಲಿಯುಗವೇ. ಸಂಧಿ ಕಾಲ ಅಂತ ಹೇಳಿ ಇದನ್ನು ಈ ಕಡೆಗೋ ಆ ಕಡೆಗೋ ಸೇರ್ಲಿಕ್ಕೆ ಅವಕಾಶ ಇಲ್ಲ. ಅದು ಕಲಿಯುಗವೇ. ಕಲಿಯುಗ ಧರ್ಮಗಳ ಚಿಹ್ನೆ ಅಲ್ಲಿ ಸ್ವತಃ ಕಾಣಿಸುವುದಕ್ಕೆ ಪ್ರಾರಂಭ ಆಗ್ತದೆ. ಆದ್ರೆ ಕಲಿಯುಗದ ಚಿಹ್ನೆಗಳು ಸಮಗ್ರವಾಗಿ ಕಾಣದೇ ಇರುವುದಕ್ಕೆ ಕಾರಣ ಏನು ಅಂದ್ರೆ ಭಾಗವತ ಜೀವಂತವಾಗಿ ಇರುವುದು ಅದಕ್ಕೆ ಕಾರಣ ಅಂತ ಭಾಗವತವೇ ಹೇಳ್ತದೆ. ಅನೇಕ ಅಧರ್ಮಗಳಿಗೆ ಒಂದು ಸ್ಥಾನ ಕಲಿಯುಗ. ಇಂತಹ ಅಧರ್ಮ ಸ್ಥಾನವೆನಿಸಿದಂತಹ ಕಲಿಯುಗದಲ್ಲಿ ಏನು ಗುಣ ಇದೆ? ಬದುಕಬೇಕು ಯಾಕೆ ನಾವು? ಹೇಗೆ ಶ್ರೀಕೃಷ್ಣ ದೇವತೆಗಳೇ ಅವತಾರ ಮಾಡಿ ಯದುಕುಲ ಸಮುದ್ಭೂತರಾಗಿದ್ದಾಗ ನಾನು ಅವತಾರ ಸಮಾಪ್ತಿ ಮಾಡಿದ ಮೇಲೆ ಇವರು ಕಲಿಯ ಪ್ರಭಾವದಿಂದ ಹಾಳಾಗಿ ಹೋಗ್ತಾರೆ ಅಂತ ಹೇಳಿ ಅವರು ಇಲ್ಲಿ ಇರಬಾರದು ಅಂತ ಹೇಳಿ ಪರಸ್ಪರ ಕಲಹವನ್ನು ಉಂಟು ಮಾಡಿ ಕಲಿಯುಗದ ಆರಂಭದಲ್ಲಿ ಸಂಹಾರ ಮಾಡಿದ ಅಲ್ವಾ ಕೃಷ್ಣ ಅವರನ್ನು ತನ್ನ ಜೊತೆಗೆ ಕರ್ಕೊಂಡು ಹೋದ. ಹಾಗಾಗಿ ನಾವಾದ್ರೂ ಯಾಕೆ ಬದುಕಬೇಕು? ಕಲಿಯುಗದ ಈ ಪ್ರಭಾವಕ್ಕೆ ಒಳಗಾಗಿ ಯಾಕೆ ಬದುಕಬೇಕು ಅಂತ ಒಂದು ಪ್ರಶ್ನೆ ಬಂದ್ರೆ ಅದಕ್ಕೆ ಕೃಷ್ಣ ಹೇಳಿದ ಮಾತನ್ನೇ ಉಲ್ಲೇಖ ಮಾಡ್ತಾರೆ ಶುಕಾಚಾರ್ಯರು. ಇದು ಒಂದು ಗುಣ. ಈ ಕಲಿಯುಗದಲ್ಲಿ ಕಲೇಹೆ ದೋಷ ನಿಧೇಹೆ, ಕಲಿ ಎಂಬುದು ದೋಷದ ರಾಶಿ. ದೋಷದ ರಾಶಿಯಾದ ಕಲಿಯುಗದಲ್ಲೂ ಕೂಡ ಒಂದು ಮಹಾನ್ ಗುಣ ಇದೆ. ಏನದು ಅಂತ ಹೇಳಿದ್ರೆ ಸಂಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಸಂಘ ಪರಂರಜೆ. ಭಗವಂತನ ಕೀರ್ತನೆ, ಭಗವಂತನ ಕಥಾ ಶ್ರವಣ, ಭಗವಂತನ ಕಥಾ ಪಠಣ ಇವುಗಳ ಮೂಲಕವಾಗಿ ಆತ ಸಂಗತ್ಯಾಗ ಮಾಡಿ ಪರವ್ರಜನ ಅಂದ್ರೆ ಭಗವಂತನನ್ನು ಹೊಂದುವುದಕ್ಕೆ ಅವಕಾಶವಾಗ್ತದೆ. ಸುಲಭ. ಕಲಿಯುಗದ ಸ್ಥಿತಿ ಹಾಗಲ್ಲ. ಇಲ್ಲಿ ಧರ್ಮಾನುಷ್ಠಾನ ಕಷ್ಟ, ಅಧರ್ಮಾನುಷ್ಠಾನ ಸುಲಭ. ಇಂಥಲ್ಲಿ ಅಲ್ಪ ಧರ್ಮಾನುಷ್ಠಾನಕ್ಕೂ ಕೂಡ ವಿಶೇಷ ಫಲ ಇದೆ. ಅದು ಕಲಿಯುಗದ ಮಹತ್ವ. ಅದರಲ್ಲೂ ಕೂಡ ಕಲಿಯುಗದಲ್ಲಿ ಭರತಖಂಡಕ್ಕೆ ಇನ್ನಷ್ಟು ಮಹತ್ವ. ಭರತಖಂಡದ ದೇಶಗಳೆಲ್ಲ ಪುಣ್ಯ ದೇಶಗಳು. ಈ ಪುಣ್ಯ ದೇಶದಲ್ಲಿದ್ದುಕೊಂಡು ಕಲಿಯುಗದಂತಹ ಪಾಪಿಷ್ಟ ಕಾಲದಲ್ಲಿ ಆತ ಅಲ್ಪ ಪುಣ್ಯ ಕಾರ್ಯವನ್ನು ಮಾಡಿದರೂ ಕೂಡ ಅದು ಅತಿಶಯಿತವಾದ ಫಲವನ್ನು ಕೊಡ್ತದೆ. ಆ ನಿಟ್ಟಿನಿಂದ ಕಲಿಯುಗದಲ್ಲಿ ಭಗವತ್ ಸಂಕೀರ್ತನೆ ಅನ್ನುವುದು ವಿಶಿಷ್ಟ ಫಲಪ್ರದ. ಕೀರ್ತನೆ, ಸಂಕೀರ್ತನ. ಕೀರ್ತನ ಅಂತ ಹೇಳಿದ್ರೆ ತಾಳ ತಟ್ಟಿಕೊಂಡು ಮನಸ್ಸನ್ನು ಭಾವದಲ್ಲಿ ತುಂಬಿಸಿ, ಭಾವ ಅಂದ್ರೆ ಭಕ್ತಿ, ಭಕ್ತಿಯಿಂದ ದೇವರ ನಾಮಗಳನ್ನು ಹೇಳುವುದು. ಸಂಕೀರ್ತನೆ ಅಂದ್ರೆ ನಾಮಗಳನ್ನು ಹೇಳ್ತಾ ಕುಣಿದು ಕುಪ್ಪಳಿಸುವುದು. ಸಂಕೀರ್ತನ, ಕೀರ್ತನ. ಆರಾಧನಾ ಸಮಾರಾಧನೆ ಎರಡು ಬೇರೆ. ಆರಾಧನೆ ಅಂದ್ರೆ ಶ್ರೀಕೃಷ್ಣಾಯ ನಮಃ, ಗೋವಿಂದಾಯ ನಮಃ ಅಂತ ಪುಷ್ಪ ಹಾಕಿದ್ರೆ ಆರಾಧನೆ ಆಗ್ತದೆ. ಸಮಾರಾಧನೆ ಅಂದ್ರೆ ಸ್ವಲ್ಪ ಜಾಸ್ತಿ ಇರ್ತದೆ. ಅಲ್ಲಿ ಸಂತ ಸೇರಿಸಿದ ಕೂಡಲೇ ಅದಕ್ಕೆಲ್ಲ ದೊಡ್ಡ ದೊಡ್ಡ ಎಲೆ ಎಲ್ಲ ಬೇಕಾಗ್ತದೆ. ಹಾಗೆ ಕೀರ್ತನೆ, ಸಂಕೀರ್ತನೆ. ಕೀರ್ತನೆಗೆ ಏನು ಬೇಕಾಗಿಲ್ಲ, ಸುಮ್ಮನೆ ಕೂತ್ಕೊಂಡು ಚಪ್ಪಾಳೆ ತಟ್ಟಿಕೊಂಡು ಕೀರ್ತನೆ ಮಾಡ್ಲಿಕ್ಕೆ ಆಗ್ತದೆ. ಸಂಕೀರ್ತನೆಗೆ ಕಾಲಿಗೆ ಗೆಜ್ಜೆ ಕಟ್ಟಬಹುದು, ಕೈಯಲ್ಲಿ ತಾಳ ಹಿಡ್ಕೊಳ್ಬಹುದು, ಸೊಂಟಕ್ಕೂ ಗೆಜ್ಜೆ ಕಟ್ಟಿಕೊಂಡು ಕುಳಿಬಹುದು, ತಲೆಗೊಂದು ವಸ್ತ್ರ ಸುತ್ತಿಕೊಳ್ಬಹುದು. ಇಲ್ಲ, ಸಂಕೀರ್ತನೆ ಮಾಡುವುದಕ್ಕೆ ಅನೇಕ ವೇಷಗಳನ್ನೆಲ್ಲ ಕಟ್ಟುವುದಕ್ಕೆ ಅವಕಾಶ ಇದೆ. ಕೀರ್ತನೆಗೆ ಅದು ಯಾವುದೂ ಬೇಕಾಗಿಲ್ಲ. ಅಂದ್ರೆ ಕೀರ್ತನೆ, ಸಂಕೀರ್ತನೆಗಳ ಮೂಲಕ ಭಗವಂತನನ್ನು ಆರಾಧಿಸು. ಇದು ಕಲಿಯುಗದ ವಿಶೇಷ. ಹೀಗೆ ಕಲಿಯುಗದಲ್ಲಿ ವಿಧಾನವನ್ನು ಮಾಡಿದ ನಂತರ ಅಷ್ಟಕ್ಕೆ 7 ದಿವಸ ಆಗಿ ಹೋಗಿತ್ತು. 7 ದಿವಸವಾದಾಗ ಇದೆಲ್ಲ ಕಥೆ ಕೇಳಿದಂತಹ ನಮ್ಮ ಪರೀಕ್ಷಿತ್ ರಾಜ ಮಾರ್ಕಂಡೇಯರ ಬಗ್ಗೆ ಪ್ರಶ್ನೆ ಕೇಳ್ತಾನೆ. ಮಾರ್ಕಂಡೇಯರ ಕಥೆಯನ್ನು ಕೂಡ ಶುಕಾಚಾರ್ಯರು ಹೇಳ್ತಾರೆ. ಮಾರ್ಕಂಡೇಯರ ಕಥೆ ಅದು ಬಂದದ್ರ ಹಿನ್ನೆಲೆ ಅದು ಸೂತ ಪುರಾಣಿಕರ ಸಂವಾದದಲ್ಲಿ ಬಂದದ್ದು. ಶುಕಾಚಾರ್ಯರ ಭಾಗವತ ಮುಗಿದ ಮೇಲೆ ಮಾರ್ಕಂಡೇಯರ ಕಥೆ ಪ್ರಾಪ್ತವಾಗುವುದು. ಇನ್ನು ಯಾರು ಬಂದ್ರು ನನ್ನನ್ನು ಕಚ್ಚಬಹುದು ಅಂತ ಹೇಳ್ತಾನೆ ಇವ. ಯಾಕಂದ್ರೆ ಶ್ರೀಮದ್ ಭಾಗವತದ ಶ್ರವಣ ಆದ ಮೇಲೆ ಅವನಿಗೆ ದೇಹಾಭಿಮಾನ ಬಿಟ್ಟು ಹೋಯಿತು. ನನ್ನ ಆತ್ಮನಿಗೆ ನಿಯಾಮಕನಾದ ಪರತತ್ವ
ಅದು ಏನು ಅಂತ ಅರ್ಥ ಮಾಡಿಕೊಂಡಿದ್ದಾನೆ. ಆ ಪರತತ್ವದ ಜ್ಞಾನ ಇರುವುದರಿಂದಲೇ ಆತ ವೈರಾಗ್ಯ ಸಂಪನ್ನನಾಗಿದ್ದಾನೆ. ಅವನು ತಕ್ಷಕ ಯಾಕೆ ಇನ್ನೂ ಬರಲಿಲ್ಲ ಅಂತ ಕೇಳ್ತಾನೆ. ಅಷ್ಟು ಹೊತ್ತಿಗೆ ಸರಿಯಾಗಿ ತಕ್ಷಕ ಕಾಣಿಸಿಕೊಂಡ. ಕಾಶ್ಯಪನೆಂಬಂತಹ ಬ್ರಾಹ್ಮಣಿಗೆ ದುಡ್ಡು ಕೊಟ್ಟು ನೀನು ಬರಬೇಡ, ಔಷಧಿ ಮಾಡಿ ಮತ್ತೆ ಬದುಕಿಸುವ ಕೆಲಸ ಮಾಡಬೇಡ ಅಂತ ಅವನನ್ನು ಅಲ್ಲಿಂದ ಅಲ್ಲಿಗೆ ಕಳಿಸಿ ತಕ್ಷಕ ಬಂದು ಈತನ ಮುಂದೆ ಬಂದು ತನ್ನ ಸ್ವರೂಪವನ್ನು ತೋರಿಸಿ ತನ್ನ ದರ್ಶನ ಕೊಟ್ಟು ಅವನ ಶರೀರಕ್ಕೆ ಕಚ್ಚಿದ. ಅದು ಹೇಗೆ ಕಚ್ಚಿದ್ದು? ಪೂರ್ತಿ ಅವನ ಶರೀರವನ್ನು ವ್ಯಾಪಿಸಿ ತನ್ನ ಹೆಡೆಯಿಂದ ಆತನ ಬ್ರಹ್ಮರಂಧ್ರಕ್ಕೆ ಸರಿಯಾಗಿ ಹೊಡೆದ. ಇಡೀ ಶರೀರ ಭಸ್ಮವಾಗಿ ಗಂಗೆಯಲ್ಲಿ ಲೀನವಾಗಿ ಹೋಯಿತು. ಭೇಜೆ ಖಗೇಂದ್ರ ಧ್ವಜ ಪಾದ ಮೂಲಂ, ಆ ಭಗವಂತನ ಪಾದಮೂಲವನ್ನು ಪರೀಕ್ಷಿತ ಸೇರಿದ. ಅಷ್ಟರಲ್ಲಿ ಜನಮೇಜಯ ಸಿಂಹಾಸನಕ್ಕೆ ಕೂತಿದ್ದಾನಲ್ಲ, ಇವನು ಹೊರಡುವಾಗ ಜನಮೇಜಯನಿಗೆ ಸಿಂಹಾಸನದಲ್ಲಿ ಕೂಡಿಸಿಯೇ ಬಂದದ್ದಿಲ್ಲ. ಜನಮೇಜಯನಿಗೆ ಒಬ್ಬರು ಬ್ರಾಹ್ಮಣರು ಬಂದು ಹೇಳಿದ್ರು, ನಿನ್ನ ಅಪ್ಪನನ್ನು ಉಳಿಸುವುದಕ್ಕೆ ಕಾಶ್ಯಪ ಸಮರ್ಥನಿದ್ದ, ಆದ್ರೆ ಅವನಿಗೆ ಲಂಚ ಕೊಟ್ಟು ಕಳಿಸಿದ್ದಾನೆ ಈ ತಕ್ಷಕ ಅಂತ ಈ ವಿಷಯವನ್ನು ಒಂದು ಹೇಳಿದ್ರು. ಅದು ಯಾಕೆ ಮಾಡಿದ ಅಂತ ಇದು ಸಿಟ್ಟು ಜನಮೇಜಯನಿಗೆ. ತಕ್ಷಕ ಕಚ್ಚಿದ್ರ ಬಗ್ಗೆ ಸಿಟ್ಟಿಲ್ಲ, ಯಾಕಂದ್ರೆ ಶಾಪ ಇತ್ತು, ಶಾಪಕ್ಕೆ ಅನುಗುಣವಾಗಿ ಕಚ್ಚಿದ್ದಾನೆ, ಮುಗೀತದು, ಸರಿ ಹೋಯ್ತು. ಆದ್ರೆ ಕಚ್ಚುದಷ್ಟೇ ಅವನ ಕೆಲಸ, ಮತ್ತೆ ಬದುಕಬಾರದು ಅಂತ ಯಾಕೆ ಅವನಿಗೆ ಹಠ? ಕಾಶ್ಯಪ ಅವನೇ ಕಚ್ಚಿದಂತಹ ವೃಕ್ಷವನ್ನು ಮತ್ತೆ ಬದುಕಿಸಿದಂತೆ, ಅಂತಲ್ಲಿ ಇವನನ್ನು ಬದುಕಿಸುವುದು ಅವನಿಗೇನು ಕಷ್ಟ ಇರಲಿಲ್ಲ. ಅವನನ್ನು ದುಡ್ಡು ಕೊಟ್ಟು ಕಳಿಸಿದ್ದಾನೆ ಇವ. ಇದು ದ್ವೇಷ, ನಮ್ಮ ವಂಶದ ಮೇಲೆ ಈ ಸರ್ಪಗಳಿಗೆ ದ್ವೇಷ. ಹಿಂದೊಮ್ಮೆ ಕರ್ಣ ಹಾಗೆ ಮಾಡಿದ್ದಂತೆ, ಅರ್ಜುನನನ್ನು ಸಾಯಿಸುವುದಕ್ಕೆ ಕರ್ಣನ ಬತ್ತಳಿಕೆಯಲ್ಲಿ ಒಂದು ಅಶ್ವಸೇನ ಅಂತ ಒಬ್ಬ ಸರ್ಪ ಸೇರಿಕೊಂಡಿದ್ದಂತೆ, ಅವನು ತಕ್ಷಕನ ಮಗನಂತೆ. ಹಾಗಾದ್ರೆ ತಕ್ಷಕ ಅವರ ಇಡೀ ವಂಶಕ್ಕೆ, ಸರ್ಪದ ವಂಶಕ್ಕೆ ನಮ್ಮ ಕುಟುಂಬದ ಮೇಲೆ ಮಹಾದ್ವೇಷ ಇದೆ. ಅವರ ಜೀವನವನ್ನೇ ನಾಶ ಮಾಡಿಬಿಡ್ತೇನೆ, ವಂಶವನ್ನೇ ನಿರ್ವಂಶ ಮಾಡಿಬಿಡ್ತೇನೆ ಅಂತ ಒಂದು ಸರ್ಪ ಮಹಾಸತ್ರವನ್ನು ಆತ ಕೈಗೊಳ್ತಾನೆ. ಕೊನೆಗೆ ಜರತ್ಕಾರು ಆಸ್ತಿಕ ಅಂತಕ್ಕಂತಹ ಮಹಾಬ್ರಾಹ್ಮಣನಿಂದಾಗಿ ಆ ಯಾಗ ತಕ್ಷಕನ ಸಂಹಾರ ಆಗದೇ ಇರುವಷ್ಟರ ಮಟ್ಟಿಗೆ ಆ ಯಾಗ ನಿಂತು ಹೋಗ್ತದೆ. ಒಂದು 80 ಜಾತಿಯ ಸರ್ಪಗಳು ಆ ಕಾಲದಲ್ಲಿ ಉಳ್ಕೊಳ್ಳುವಂತೆ ಇವಾಗ ಅದೆಲ್ಲ ನಮ್ಮ ದಕ್ಷಿಣ ಕನ್ನಡದಲ್ಲಿ ನಾಗಮಂಡಲ ಇತ್ಯಾದಿಗಳಲ್ಲಿ ಕಾಣಿಸಿಬರ್ತಾರೆ. ಈ ಎಲ್ಲ ಕಥೆ ನಡೆದದ್ದಲ್ಲಿ ಸೂತ ಪುರಾಣಿಕರು ಈ ಕಥೆಯನ್ನು ಹೇಳ್ತಾ ಇರುವುದು. ನೈಮಿಷಾರಣ್ಯದಲ್ಲಿ ನಡೆದಂತಹ ಕಥೆ. ಅದೇ ಶುಕಸ್ಥಳದಲ್ಲಿ ಹೀಗೆ ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಹೇಳಿದ್ರು, ನಾನು ಅಲ್ಲಿ ಕೂತುಕೊಂಡು ಆ ಕಥೆಯನ್ನು ಕೇಳಿದೆ, ಆ ಕೇಳಿದ ಕಥೆಯನ್ನು ನಿಮಗೆಲ್ಲ ಹೇಳ್ತೇನೆ ಅಂತ. ಅನಿಮಿಷ ಕ್ಷೇತ್ರೇ ವಿಷಯ ಶೌನಕಾದಯ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮಮಾಸತ, ಆ ನೈಮಿಷಾರಣ್ಯದಲ್ಲಿ ನಡೆದ ಘಟನೆ. ಆಗ ಶೌನಕಾದಿಗಳು ಕೇಳಿದ್ರು, ಸ್ವಲ್ಪ ಚಿರಂಜೀವಿಯ ಕಥೆ ಹೇಳಿ ಅಂತ. ಹೀಗೆ ಅಶ್ವತ್ಥಾಮನಿಂದ ಕಥೆ ಆರಂಭವಾಯಿತು ಭಾಗವತ. ಕೊನೆಗೆ ಚಿರಂಜೀವಿ ಮಾರ್ಕಂಡೇಯರ ಕಥೆಯಲ್ಲಿ ಉಪಸಂಹಾರ ಆಗ್ತದೆ. ಅದರಿಂದ ಚಿರಂಜೀವಿಗಳ ಕಥೆ ಶ್ರೀಮದ್ ಭಾಗವತ. ಚಿರಂಜೀವಿ ಮಾರ್ಕಂಡೇಯರ ಅದ್ಭುತ ಏನು ಅಂತ ಹೇಳಿದ್ರೆ, ತಾವು ತಪಸ್ಸಿನಿಂದ ಭಗವಂತನನ್ನು ಪ್ರೀತಿಗೊಳಿಸಿದವರು. ಆಕಾಶ ಮಾರ್ಗದಲ್ಲಿ ಸ್ವತಃ ರುದ್ರ ಮತ್ತು ಪಾರ್ವತಿ ದೇವಿಯರು ಸಂಚಾರ ಮಾಡ್ತಾ ಇದ್ರು. ರುದ್ರದೇವರು ಹೇಳ್ತಾರೆ, ಇಲ್ಲೇ ಕೆಳಗೆ ಮಾರ್ಕಂಡೇಯರ ಆಶ್ರಮ ಇರುವುದು, ಒಂದು ಸಲ ಮಾತಾಡಿಸಿಕೊಂಡು ಹೋಗೋಣ ಅಂತ ಸಪತ್ನೀಕರಾಗಿ ಬಂದು ಮಾರ್ಕಂಡೇಯರಿಗೆ ದರ್ಶನ ಕೊಡ್ತಾರೆ. ಪರಮ ವೈಷ್ಣವನಾದಂತಹ ಮಾರ್ಕಂಡೇಯನಲ್ಲಿ ವೈಷ್ಣವಾನಾಂ ಯಥಾ ಶಂಭು ಅಂತ ಕರೆಸಿಕೊಂಡ ಶಂಭುದೇವ ಬಂದು ಮಾತನಾಡಿ ಅವನಿಗೆ ಚಿರಜೀವಿತ್ವ ವರವನ್ನು ಕೊಟ್ಟು ಹೋಗ್ತಾರೆ. ಪ್ರಳಯ ಕಾಲದಲ್ಲಿ ಭಗವಂತನ ಆಲದಲೆಯ ಮೇಲೆ ಮಲಗಿದ ರೂಪವನ್ನು ಕಂಡಂತಹ ಒಬ್ಬ ಸಾಧಕ ಚೇತನ ದೀರ್ಘಾಯುಷ್ಮಂತನಾದಂತಹ ಮಾರ್ಕಂಡೇಯ, ಯಾರಲ್ಲಿ ಯಾವುದು ಜಾಸ್ತಿ ಇರ್ತದೋ ಅವರಲ್ಲಿ ಅದನ್ನು ಕೇಳಿದ್ರೆ ಕೊಡುವುದಕ್ಕೆ ಸಾಧ್ಯತೆ ಉಂಟು. ಅದನ್ನ ಮಾರ್ಕಂಡೇಯರಲ್ಲಿ ನಾವು ಆಯುಷ್ಯವನ್ನು ಕೇಳಬಹುದಂತೆ. ಮಾರ್ಕಂಡೇಯ ಮಹಾಭಾಗ, ಸಪ್ತಕಲ್ಪಾಂತ ಜೀವನ, ಆಯುರಾರೋಗ್ಯಮೇಶ್ವರ್ಯಂ ದೇಹಿಮೇ ಮುನಿಪುಂಗವ, ನನಗೆ ಆಯುರಾರೋಗ್ಯವನ್ನು ಕೊಡು ಅಂತ ಆ ಮಾರ್ಕಂಡೇಯರಲ್ಲಿ ನಾವು ಕೇಳುವುದಕ್ಕೆ ಅವಕಾಶ ಇದೆ. ಮಾರ್ಕಂಡೇಯರ ಕಥೆ ಮುಗಿಸಿ ಶ್ರೀಮದ್ ಭಾಗವತದ ಕಥಾಶ್ರವಣ ಅನ್ನುವುದು ಮನುಷ್ಯನ ಜೀವನದಲ್ಲಿರುವ ಸಾರ್ಥಕ ಕ್ಷಣ ಅಂತ ಅದರ ಮಹತ್ವವನ್ನು, ಯೈದಮನು ಶೃಣೋತಿ ಅಂತ ಅದರ ಫಲವನ್ನು ಹೇಳಿ ಕೊನೆಗೆ ಉಪಲಬ್ಧಿ ಮಾತ್ರ ಧಾಮನೇ ಸುರ ಋಷಭಾಯ ನಮಃ ಸನಾತನಾಯ, ಅಲ್ಲಿಗೆ ಯಾ ಅಂತ ಬಂದ್ರೆ ಅಲ್ಲಿಗೆ ಮುಗಿಯಿತು ಅಂತ ಅರ್ಥ ಭಾಗವತ. ಯಾಕಂದ್ರೆ ಅದು ಜಾದಿಂದ ಪ್ರಾರಂಭ ಆಗುತ್ತೆ, ಜನ್ಮಾದ್ಯಸ್ಯ ಯತಃ, ಕೊನೆಗೆ ಯಾ ಸುರ ಋಷಭಾಯ ನಮಃ ಸನಾತನಾಯ, ಜಯ ಅನ್ನುವಲ್ಲಿ ಸಮಗ್ರ ಭಾಗವತ ಅಂತರ್ಗತವಾಗಿದೆ. ಶ್ರವಣ ಮಾಡಿದವರಿಗೂ ಕೂಡ ಜಯವನ್ನು ಕೊಡತಕ್ಕಂತಹ ಮಹಾಗ್ರಂಥ ಶ್ರೀಮದ್ ಭಾಗವತ. ಒಟ್ಟು ಇನ್ನು 3 ನಿಮಿಷ ಇದೆ, ಮುಗಿತು ಅಂತ ಅನ್ಕೊಳ್ಬೇಡಿ, ಇನ್ನು 3 ನಿಮಿಷ ಇದೆ. ಆದರೆ ಮೊದಲನೆಯ ಸ್ಕಂದದಲ್ಲಿ ಅನೇಕ ಕಥೆಗಳನ್ನು ಹೇಳಿ
ಮುಖ್ಯವಾಗಿ ನಮಗೆ ಆದೇಶಿಸಿದ್ದು ಕನಿಷ್ಠ ಗಾಯತ್ರಿ ಜಪ ಮಾಡು ಅಂತ. ಮೊದಲನೇ ಸ್ಕಂದದ ಕಥೆ ಅಷ್ಟೇ ಇರು. ಯಾಕಂದ್ರೆ ಆ ಶೃಂಗಿ ಅವನಿಗೆ ಉಪನಯನಾಗಿ ಉಪಕರ್ಮ ಆಗಲಿಲ್ಲ, ಅಷ್ಟರಲ್ಲಿ ಶಾಪ ಕೊಟ್ಟದ್ದು ಘಟಿಸಿತು ಅಂತಾದ್ರೆ, ಶಮೀಕರ ಮಗ ಶೃಂಗಿ ಪುಟ್ಟ ಹುಡುಗ, ಅವನು ಶಾಪ ಕೊಡ್ತಾನೆ, ಇವತ್ತಿಂದ 7ನೇ ದಿವಸಕ್ಕೆ ಸರಿಯಾಗಿ ತಕ್ಷಕ ನಿನ್ನನ್ನು ಕಚ್ಚಿ ಸಾಯಿಸಿ ಅಂತ. ಅದು ಘಟಿಸುತ್ತೆ. ಯಾಕೆ ಅಂತ ಇದ್ರೆ ಉಪನಯನ ಆದ ಕೂಡಲೇ ಗಾಯತ್ರಿಯನ್ನು ಉಪದೇಶ ಪಡೆದಿದ್ದಾನೆ, ಅದು ಶ್ರದ್ಧೆಯನ್ನು ಮಾಡ್ತಾ ಇದ್ದಾನೆ. ತಾನು ಪಡೆದ ಮಂತ್ರದ ಉಪದೇಶ ಏನಾಗಿದೆ ಅದನ್ನು ಅನುಷ್ಠಾನ ಮಾಡುವುದು, ಅನುಷ್ಠಾನದ ಬಗ್ಗೆ ಎಚ್ಚರಿಕೆಯನ್ನು ಕೊಡುವಂತದ್ದು ಪ್ರಥಮ ಸ್ಕಂಧ. ಯೋಗ ಧ್ಯಾನ ಸಾಧನೆಯ ಬಗ್ಗೆ ಜಾಗ್ರತೆಯನ್ನು ಹೇಳುವಂತಹದ್ದು ದ್ವಿತೀಯ ಸ್ಕಂಧ. 3ನೇ ಸ್ಕಂಧ ದೇವರು ನಮಗೆ ಕ್ಷಣ ಕ್ಷಣಕ್ಕೂ ಉಪಕರಿಸ್ತಾನೆ ಅನ್ನೋ ಎಚ್ಚರ ದಿನನಿತ್ಯದ ಜೀವನದಲ್ಲಿರಬೇಕು ಅನ್ನುವ ಕಾರಣದಿಂದ ಸೃಷ್ಟಿಯ ವಿವರಣೆಯನ್ನು, ಸೃಷ್ಟಿ ದೇವರು ನಮ್ಮನ್ನು ಹೇಗೆ ಪಾಲಿಸ್ತಾನೆ, ಹೇಗೆ ಸೃಷ್ಟಿಸ್ತಾನೆ ಅನ್ನುವುದರ ವಿವರಣೆಯನ್ನು ಕೊಡುವಂತಹ ತೃತೀಯ ಸ್ಕಂಧ. ಧ್ರುವನ ಹಾಗೆ ಬಾಲ್ಯದಲ್ಲೂ ಅನುಷ್ಠಾನ ಪ್ರಾರಂಭಿಸಬೇಕು. ದೇವರನ್ನು ನಂಬಿ ನೀನು ಕಷ್ಟದ ಕೆಲಸಕ್ಕೆ ಕೈ ಹಾಕಿದ್ರು ಶ್ರೇಷ್ಠರು ಬಂದು ಕೆಲಸವನ್ನು ಈಡೇರಿಸಿ ಬಿಡ್ತಾರೆ ಅಂತ ಹೇಳುವ ಧ್ರುವನ ಕಥೆಯಿಂದ ಕೂಡಿದಂತಹ ಚತುರ್ಥ ಸ್ಕಂಧ. ಸೂರ್ಯ ದೇವರಿಂದ ಪಡೆಯುವ ಉಪಕಾರಕ್ಕೆ ನಾವು ಪ್ರತಿನಿತ್ಯ ಸೂರ್ಯೋಪಾಸನೆ ನಡೆಸತಕ್ಕದ್ದು. ನಮಸ್ಕಾರ ಪ್ರಿಯೋ ಭಾನು ಅಂತುಂಟು, ಸೂರ್ಯನಿಗೊಂದು ನಮಸ್ಕಾರ ಮಾಡು ಅಂತ ನಿರೂಪಣೆ ಮಾಡತಕ್ಕಂತಹ ಪಂಚಮ ಸ್ಕಂಧ. ಜೊತೆಗೆ ಪಂಚಮ ಸ್ಕಂದದಲ್ಲಿ ಇನ್ನೊಂದು ಆದೇಶ ಇದೆ, ನರಕ ಇದೆ ಅಂತ ಎಚ್ಚರಬೇಕಂತೆ ನಮ್ಗೆ. ಯಾಕಂದ್ರೆ ನಾವು ಕೈಯಲ್ಲಿ ಒಬ್ರು ಕೋಲು ಹಿಡ್ಕೊಂಡ್ರೆ ಮಾತ್ರ ದಾರಿಯಲ್ಲಿ ಹೋಗುದು. ಈ ಕುರಿಗಳಿಗೆಲ್ಲ ಹಾಗೆ ಬೇಕಾಗ್ತದೆ, ಕುರಿಗಳಿಗೆ ಒಬ್ಬ ಕೋಲು ಹಿಡ್ಕೊಂಡಿದ್ರೆ ಸಾಕು, ಅದು ದಾರಿಯಲ್ಲಿ ಹೋಗ್ತಾ ಇರ್ತದೆ. ಆದ್ರೆ ಮನುಷ್ಯ ಹಾಗಿರಬಾರ್ದಂತೆ. ಅವ ಗೋಖರಕ್ಕಿಂತ ಭಿನ್ನ ಅಂತೆ. ಗೋ ಅಂದ್ರೆ ದನ ಕರುಗಳು ಅಂತ ಹೇಳ್ತೇವೆ, ಖರ ಅಂದ್ರೆ ಕತ್ತೆ. ಹಸು ಕತ್ತೆಗಳಿಂದ ಮನುಷ್ಯ ಭಿನ್ನ. ಆ ಹಸು ಕತ್ತೆಗಳು ಹೇಗೆ ಅಂದ್ರೆ ದೇವಾಹ ದಂಡಮಾದಾಯ ರಕ್ಷಂತಿ ಪಶುಪಾಲವತು, ದಂಡ ಹಿಡ್ಕೊಂಡು ಪಶುಗಳ ಪಾಲನೆ ಮಾಡ್ತಾನೆ. ಮನುಷ್ಯನಿಗೆ ಹಾಗಲ್ಲ, ಅವನಿಗೆ ಸ್ವಾತ್ಮ ನಿಯಂತ್ರಣವೇ. ತನ್ನ ದಂಡ ತನ್ನ ಕೈಯಲ್ಲಿ. ಉಪನಯನದ ಹೊತ್ತಿಗೆ ಒಂದು ದಂಡ ಕೊಡ್ತಾರೆ, ಮದುವೆ ಹೊತ್ತಿಗೆ ಒಂದು ದಂಡ ಕೊಡ್ತಾರೆ. ಅದನ್ನು ಯಾರಾದ್ರೂ ಹೆಂಡತಿ ಹೇಳ್ಕೊಂಡ್ರೆ ಅಂತ ಒಳಗೆ ಬಿಸಾಡಿ ಬರ್ತಾರೆ. ಮದುವೆ ಹೊತ್ತಿಗೂ ಒಂದು ಬಿದಿರಿನ ಕೋಲು ಕೊಡ್ಲಿಕ್ಕೆ ಉಂಟು, ಸನ್ಯಾಸದ ಹೊತ್ತಿಗೂ ಅವನಿಗೊಂದು ದಂಡ ಕೊಡ್ಲಿಕ್ಕೆ ಉಂಟು. ದಂಡ ಅವನ ಕೈಯಲ್ಲಿ ಇರ್ಬೇಕು ಯಾವತ್ತು. ಅಪ್ಪನ ಕೈಯಲ್ಲಿ, ಅಮ್ಮನ ಕೈಯಲ್ಲಿ, ಪೊಲೀಸರ ಕೈಯಲ್ಲಿ ದಂಡ ಇದೆ ಅಂತ ಹೇಳಿ ನಾವು ಸರಿಯಾದ ದಾರಿಯಲ್ಲಿರುವುದಲ್ಲ. ಸ್ವಾತ್ಮ ನಿಯಂತ್ರಣದಲ್ಲಿ ನಾವು ಇರತಕ್ಕದ್ದು ಅನ್ನುವ ನಿಯಂತ್ರಣವನ್ನು ನಿರೂಪಿಸುವುದಕ್ಕೋಸ್ಕರವೂ ಪಂಚಮ ಸ್ಕಂಧ ಇದೆ. ಆದ್ರೆ ಮನುಷ್ಯ ತಪ್ಪು ಮಾಡದೆ ಬದುಕಲಾರ. ತಪ್ಪು ಮಾಡಿದ್ರೆ ಅನಿವಾರ್ಯ. ಒಂದು ಜ್ವರ ಬಂತು ಅಂತಾದ್ರೆ ಒಂದು ದಶಮೂಲ ಅರಿಷ್ಟ ಕುಡಿಬೇಕಾಗ್ತದೆ, ಎಲ್ಲ ದ್ರಾಕ್ಷಾರಿಷ್ಟ ಕುಡಿಬೇಕು. ಸ್ವಲ್ಪ ಜಾಸ್ತಿ ಕುಡಿದ್ರೆ ಹೀಗಾಗ್ತದೆ ಯಾವಾಗ. ಹಾಗಾದ್ರೆ ಔಷಧಾರ್ಥಂ ಸುರಾಪಾನಂ ಇಂಥದ್ದು ಕೆಲವು ಘಟಿಸುತ್ತೆ ಮನುಷ್ಯನ ಜೀವನದಲ್ಲಿ. ತಪ್ಪು ಘಟಿಸುತ್ತೆ, ಘಟಿಸಿದ್ರೆ ಪ್ರಾಯಶ್ಚಿತ್ತ ಮಾಡಬೇಕು ಅಂತ ಹೇಳುವುದಕ್ಕೆ ಅಜಾಮಿಳೋಪಾಖ್ಯಾನವನ್ನು ಹೇಳತಕ್ಕಂತಹ ಕಥೆ. ಅದು ಷಷ್ಠ ಸ್ಕಂದ. ತಪ್ಪು ಘಟಿಸಿದರೂ ಪ್ರಾಯಶ್ಚಿತ್ತದ ಮೂಲಕ ಅದನ್ನು ನೀನು ಸರಿ ಮಾಡಿಕೊ. ಭಗವಂತ ನರಸಿಂಹನ ಕಥೆಯನ್ನು ನಿರೂಪಿಸುವುದರ ಮೂಲಕ ದೇವರಲ್ಲಿ ಭಕ್ತಿ ಮಾತ್ರ ಅಲ್ಲ, ಸ್ವಲ್ಪ ಭಯವೂ ಬೇಕು ಅಂತ. ಭಯ ಭಕ್ತಿಗಳನ್ನು ದೇವರಲ್ಲಿ ಉಳಿಸಿಕೊ. ಭಯ ಅಂದ್ರೆ ಅದು ಹಿರಣ್ಯಕಶಿಪುವಿಗೆ ನರಸಿಂಹನಲ್ಲಿದ್ದಂತಹ ಭಯ ಅಲ್ಲ, ಪ್ರಹ್ಲಾದನಿಗೆ ನರಸಿಂಹನಲ್ಲಿದ್ದ ಭಯ. ಏನು ಭಯ ಅದು? ನಾನು ಹೀಗೆ ಮಾಡಿದ್ರೆ ದೇವರಿಗೆ ಬೇಸರ ಆಗ್ತದೆ, ಇದೊಂದು ಭಯವೇ. ಗುರುಭಕ್ತಿ, ಭಯ ಭಕ್ತಿ ಬೇಕು ಅಂದ್ರೆ ಏನು? ನಾನು ಹೀಗೆ ಮಾಡಿದ್ರೆ ಗುರುಗಳು ಬೇಸರಿಸಿಕೊಳ್ತಾರೆ, ಅದಕ್ಕೆ ಭಯ ಅಂತ ಹೆಸರು. ಆ ರೀತಿಯ ಭಯ ದೇವರ ಬಗ್ಗೆ ಇದ್ದು, ದೇವರು ಹೇಳಿದ ಶಾಸನ ಶ್ರುತಿ ಸ್ಮೃತಿಗಳನ್ನು ನಾವು ಅನುಷ್ಠಾನ ಮಾಡಬೇಕು ಅಂತ ಹೇಳುವುದಕ್ಕಿರುವಂತಹ ಸಪ್ತಮ ಸ್ಕಂಧ. ಗಜೇಂದ್ರನ ಹಾಗೆ ಕಷ್ಟ ಬಂದಾಗ ದೇವರ ನೆನಪಾಗಬೇಕು. ಸುಮ್ಮನೆ 1000 ವರ್ಷ ಹೋರಾಡಿ ಕೊನೆಗೂ ಆದದ್ದೇನು? ದೇವರನ್ನು ನೆನೆಸಿ ಅಲ್ಲ ಅವನಿಗೆ ರಕ್ಷಣೆ ಸಿಕ್ಕಿದ್ದು. ಆದ್ರಿಂದ ಕಷ್ಟ ಬಂದಾಗ ದೇವರನ್ನು ನೆನಪಿಸಿಕೊಳ್ಳಬೇಕು. ಕಷ್ಟ ಬಂದಾಗ ಮಾತ್ರ ಅಲ್ಲ, ಅದನ್ನು ಕುಂತಿ ಪ್ರಾರಂಭದಲ್ಲಿ ಹೇಳ್ತಾಳೆ, ವಿಪದಸ್ಸಂತು ನಶ್ಯಶ್ವತ. ನನಗೆ ಎಲ್ಲ ಇಷ್ಟವಿದ್ದಾಗ ದೇವರು ನೆನಪಾಗುವುದಿಲ್ಲ ಅಂತಾದ್ರೆ ದೇವರೇ ಕಷ್ಟವನ್ನಾದ್ರೂ ಕೊಡು, ದೇವರ ನೆನಪಿರ್ಬೇಕು ಅಂತ ಅವಳು ಹೇಳ್ತಾಳೆ. ದೇವರ ನೆನಪು ಯಾವತ್ತಿಗೂ ಮಾಸಬಾರದು ಅಂತ ನಿರೂಪಿಸತಕ್ಕಂತಹ ಅಷ್ಟಮ ಸ್ಕಂಧ. ನಮ್ಮ ಹಿರಿಯರ ಹೆಸರನ್ನೆಲ್ಲ ನೆನಪಿಟ್ಟುಕೊಳ್ಳಬೇಕು ಅಂತ ತಿಳಿಸುವ ನವಮ ಸ್ಕಂಧ. ನಮ್ಗೆ ಅಪ್ಪನ ಹೆಸರೇನು ಅಂತ ಹೇಳಿದ್ರು ಇವನು ಗೊತ್ತಿರುವುದಿಲ್ಲ, ಆಮೇಲೆ ನೋಡಿ ಹೇಳ್ತೇನೆ, ಪಂಚಾಂಗದ ಕೊನೆಯಲ್ಲಿ ಬರ್ತಿರ್ತಾನೆ ಅಂತ ಅಲ್ಲಿ ನೋಡ್ತಾನೆ. ತಂದೆಯ ಹೆಸರು ಗೊತ್ತಿರ್ಬೇಕು, ತಂದೆಯ ಅಪ್ಪನ ಹೆಸರು ಗೊತ್ತಿರ್ಬೇಕು, ಅವರು ಏನು ಸಾಧನೆ ಮಾಡಿದ್ದಾರೆ ಅಂತ ಸ್ವಲ್ಪ ಆದ್ರೂ ಗೊತ್ತಿರ್ಬೇಕು, ಅವರ ಅಪ್ಪನ ಹೆಸರು ಗೊತ್ತಿರ್ಬೇಕು. ಪುರೋಹಿತರು ಕೇಳ್ತಾರೆ ಕೊನೆಗೆ, ಪಿತೃ ಪಿತಾಮಹ ಪ್ರಪಿತಾಮಹ ಹೆಸರೇನು ಅಂತ ಕೇಳ್ತಾರೆ. ಇವ ನಾರಾಯಣ ಗೋವಿಂದ ಕೇಶವ ಅಂತ ಹೇಳುವ ಪ್ರಸಂಗ ಬರ್ತದೆ. ಹಾಗೆ ಬರಬಾರದು. ಹಿರಿಯರು ಮಾಡಿದ ಸಾಧನೆ, ಅವರಿಂದ ಅವರು ಏನೇನು ಅನುಷ್ಠಾನ ಮಾಡ್ತಾ ಇದ್ರು ಅದರ ಬಗ್ಗೆ ಪ್ರಜ್ಞೆ,
ನಾನು ಆ ಸಂಪ್ರದಾಯ ಅನೂಚಾನ ಸಂಪ್ರದಾಯ ಪರಂಪರಾ ಪ್ರಾಪ್ತವಾದ ವಿಷಯವನ್ನು ನಾನು ಅನುಷ್ಠಾನ ಮಾಡುವುದರಿಂದ ಪಿತೃ ಋಣ ಪರಿಹಾರ ಅನ್ನುವ ಎಚ್ಚರದ ಜೊತೆಗೆ ಅವರು ಮಾಡ್ತಾ ಇದ್ದ ಕರ್ಮವನ್ನು ನಾವು ನಡೆಸಿಕೊಂಡು ಹೋಗಬೇಕು. ಅಲ್ಲಿ ಹಿರಿಯರ ಬಗ್ಗೆ ನಾವು ತಿಳಿದಿರಬೇಕು ಅಂತ ನಿರೂಪಣೆ ಮಾಡುವ ಒಂದು ಭಾಗವತದ ಹರಿವಂಶ ಅಂತ ಕರೆಸಿಕೊಂಡಂತಹ ನವಮ ಸ್ಕಂಧ. ದಶಮ ಸ್ಕಂಧವಂತೂ ಶ್ರೀಕೃಷ್ಣನ ಕಥೆ. ಕೃಷ್ಣನ ಕಥೆ ಇಲ್ಲದೆ ಜೀವನದ ಒಂದು ಹೆಜ್ಜೆಯೂ ಇಲ್ಲ. ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಕೃಷ್ಣ ಕಥಾಶ್ರವಣ ಮಾಡು. ಯಾಕಂದ್ರೆ ಕಥಾಶ್ರವಣ ಅನ್ನೋದು ಗಂಗೆ ಇದ್ದ ಹಾಗಂತೆ. ಆ ಕಥೆ ಅಲ್ಲೊಂದು ಕೃಷ್ಣನ ಕಥೆ ಇವತ್ತು ಹೇಳಿದ್ರು ಅಂತ ಕೇಳಿದ್ದಕ್ಕೆ ಪುಣ್ಯ ಉಂಟಂತೆ. ಇವನ್ ಕಥೆ ಕೇಳಿದ್ದಲ್ಲ, ಇದೊಂದು ಕಥೆ ಯೂಟ್ಯೂಬ್ ಅಲ್ಲಿ ನೋಡಿದೆ ನಾನು, ಅಲ್ಲಿ ಹೇಳ್ತಾ ಇದ್ರು ಅಂತ. ಇಷ್ಟು ಕೇಳಿದ್ರೆ ಸಾಕಂತ ಒಂದಷ್ಟು ಪುಣ್ಯ ಉಂಟು. ಆ ರೀತಿ ಕೃಷ್ಣ ಕಥೆ ಅದನ್ನು ನಿರಂತರ ಶ್ರವಣ ಮಾಡಬೇಕು ಅಂತ ಎಚ್ಚರಿಸತಕ್ಕಂತಹ ಇವತ್ತೇನೋ ಮೊಬೈಲ್ ರಗಳೆ ಮಾಡುವುದು ಜಾಸ್ತಿ ಆಯ್ತು. ಕಲಿಯುಗ. ಮೊಬೈಲಿಗೆ ಪಿಶಾಚಿ ಅಂತ ಹೆಸರು ನಮ್ಮ ಸಂಸ್ಕೃತದಲ್ಲಿ. ಕಿಸೆಯೊಳಗೆ ಬಂದ ಪಿಶಾಚಿ ಅಂತ. ನಮ್ಮ ಧ್ಯಾನವನ್ನು ನಮ್ಮ ಚಿಂತನೆಯನ್ನು ಹೆಚ್ಚು ವಿಕ್ರಮಗೊಳಿಸತಕ್ಕಂತಹ ಪ್ರಕ್ರಿಯೆ ಅದು. ಹೆಚ್ಚು ನಮ್ಮ ಧರ್ಮಾನುಷ್ಠಾನದ ಒಳಗೆ ಪ್ರವೇಶ ಮಾಡಬಾರ್ದು. ಅದಕ್ಕೆ ನೀವು ಮತ್ತು ಬೋರ್ಡ್ ಹಾಕ್ಬೇಕು, ಮೊಬೈಲ್ ಆಫ್ ಮಾಡಿ ಒಳಗೆ ಪ್ರವೇಶಿಸಿ, ಚಪ್ಪಲಿ ಹೊರಗೆ ಬಿಟ್ಟು ಪ್ರವೇಶಿಸಿ ಅಂತ ಹೇಳಿ ಇದ್ದಾಗೆ. ಉತ್ತಂದದಲ್ಲಿ ಈ 12 ಸ್ಕಂಧ ಅಂದ್ರೆ 12 ಸ್ಕಂಧ, ಸ್ಕಂಧ ಅಂದ್ರೆ ಶಾಖೆ, 12 ಶಾಖೆಗಳಿಂದ ಕೂಡಿದಂತಹ ಒಂದು ಮಹಾವೃಕ್ಷ ಶ್ರೀಮದ್ ಭಾಗವತೋ ವೃಕ್ಷ. ಭಾಗವತಃ ವೃಕ್ಷ, ಭಾಗವತಂ ಅಂತ ಅದರ ಹೆಸರು. ಅಂದ್ರೆ ಭಗವದ್ ಭಕ್ತಿಯನ್ನು ತುಂಬಿಸತಕ್ಕಂತಹ ಒಂದು ಮಹಾವೃಕ್ಷ. ಆ ಮಹಾವೃಕ್ಷಕ್ಕೆ ನಾವು ನೀರು ಹಾಕಬೇಕಂತೆ ಪ್ರತಿನಿತ್ಯ. ಅದಕ್ಕೆ ಹಾಕುವ ನೀರು ಅಂತ ಹೇಳಿದ್ರೆ ಅದರ ಶ್ರವಣ ಮಾಡುವಂತಹದ್ದು. ಅದು ನೀರು ಹಾಕಿದ್ರೆ ಸಾಕು, ನಮಗೆ ಒಂದು ಮೋಕ್ಷ ಫಲ, ಮಹಾಮೋಕ್ಷವೆಂಬಂತಹ ಫಲವನ್ನು ಕೊಡತಕ್ಕಂತಹ ವೃಕ್ಷ ಇದು. ಅದನ್ನು ಇವತ್ತು ಪ್ರಾತಃ ಕಾಲದಿಂದ ಸಾಯಂಕಾಲ ಅಲ್ಲ, ರಾತ್ರಿ ಕಾಲದ ತನಕ, ಪ್ರಾತಃ ಪ್ರಭೃತಿ ಸಾಯಾಂತಂ ಅಲ್ಲ, ಪ್ರಾತಃ ಪ್ರಭೃತಿ ರಾತ್ರಿಯಂತಂ ನಾವು ಭಾಗವತ ಶ್ರವಣ ಮಾಡಿದ್ದೇವೆ ಅಂತ ನಿಮ್ಮರ ಜೊತೆಗೆ ಬಹುವಚನ ಸೇರಿಸಿಕೊಳ್ಳುವುದು. ನಾನು ಅದೇ ಮಾಡಿದ್ದು ಬೆಳಗ್ಗೆಯಿಂದ. ಹಾಗಾಗಿ ನಾವೆಲ್ಲರೂ ಶ್ರೀಮದ್ ಭಾಗವತದ ಶ್ರವಣ ಪಠನಗಳನ್ನು ಬೆಳಗ್ಗೆಯಿಂದ ಇಷ್ಟು ಹೊತ್ತು ಮಾಡಿದ್ದೇವೆ. ಅದು ತಸ್ಯರ್ಥೆ ಯಹ ಕ್ಷಣೋ ನೀತಃ ನೀತ ಏವ ನ ಸಂಶಯ ಧರ್ಮ ಸ್ವನುಷ್ಠಿತ ಪುಂಸಾಂ ವಿಶ್ವಕ್ಸೇನ ಕಥಾಸು. ನಾವು ಏನೇ ಅನುಷ್ಠಾನ ಮಾಡಿದ್ರು ಭಗವಂತನ ಕಥಾಶ್ರವಣದಲ್ಲಿ ನಮಗೆ ರತಿ ಹುಟ್ಟಿಲ್ಲ ಅಂದ್ರೆ ಕರ್ಮ ವ್ಯರ್ಥ ಅಂತ ಹೇಳ್ತಾರೆ. ಅದರ ಜೊತೆಗೆ ನಾವು ಭಗವಂತನ ಕಥಾಶ್ರವಣವಿಲ್ಲದೆ ಒಂದು ಕ್ಷಣವನ್ನು ಕಳೆದರೆ ಅದು ಕ್ಷಣ ಕಳೆದು ಹೋದ ಹಾಗೆ ಲೆಕ್ಕಕ್ಕೆ, ನಮ್ಮ ಅಕೌಂಟಿಗೆ ಅದು ಸೇರುವುದೇ ಇಲ್ಲ ಅಂತ ಹೇಳುವ ರೀತಿಯ ಕ್ಷಣ ಆಗ್ತದೆ. ಅದೇ ಭಗವತ್ ಕಥೆಯಲ್ಲಿ ಒಂದು ಕ್ಷಣ ಕಳೆದರೂ ಕೂಡ ಅದು ನಮ್ಮ ಕ್ಷಣವಾಗಿ ಶಾಶ್ವತವಾಗಿ ನಮ್ಮಲ್ಲಿ ಉಳಿಯುವಂತಹದ್ದು. ಒಂದು ದಿನವನ್ನು ಪೂರ್ತಿ, ಅದರಲ್ಲೂ ಹರಿದಿನ. ಬೇರೆ ದಿನಗಳಲ್ಲಿ ವಿಕ್ಷೇಪಕ್ಕೆ ಅನೇಕ ಅವಕಾಶಗಳು. ಏಕಾದಶಿಯ ದಿವಸ ವಿಕ್ಷೇಪಕ್ಕೆ ಅವಕಾಶ ಕಡಿಮೆ, ಯಾಕಂದ್ರೆ ಒಗ್ಗರಣೆ ಹಾಕುವ ಕೆಲಸ ಅವತ್ತು ನಡೆಯುವುದಿಲ್ಲ. ಆದ್ರೆ ಇವತ್ತು ಇಲ್ಲೇ ಈಗಲೇ ಸುರಾಗೋಗಿದೆ. ಅವತ್ತು ಮರುದಿವಸದ ಆಲೋಚನೆಯೂ ಅವತ್ತು ಇರುವುದಿಲ್ಲ ಅಂತೆ. ಅವತ್ತು ಪೂರ್ತಿ ಹರಿದಿನ ಅಂದ್ರೆ ಹರಿಯಲ್ಲೇ ಮನಸ್ಸನ್ನಿಡುವುದಕ್ಕಿರತಕ್ಕಂತಹ ದಿವಸ. ಅದು ನಿಜವಾಗಿಯೂ ಇವತ್ತು ಹರಿದಿನವಾಗಿದೆ. ತಾವೆಲ್ಲ ಬಹುಶಃ ಇವರೆಲ್ಲ ಬೆಳಗಿನಿಂದ ಇದ್ರಲ್ಲ, ಕೊನೆಗೆ ನಾನೊಬ್ಬನೇ ಕೊನೆಗೆ ಬಂದು ಸೇರಿ ಬೆಳಗ್ಗಿನಿಂದ ಇಷ್ಟು ಅಲ್ಲೇ ಇದ್ದೆ. ಹೌದು, ಬೆಳಗ್ಗಿನಿಂದ ಶ್ರವಣ ಮಾಡಿದ್ದೀರಿ. ಅದರಿಂದ ತಮಗೆಲ್ಲ ನಾನು ವಸ್ತುತಃ ನಮಸ್ಕಾರ ಮಾಡಬೇಕು. ಭಾಗವತ ಕೇಳಿದವರಿಗೆ ಒಮ್ಮೆ ಹೀಗೆ ಕೈ ಮುಗಿದ್ರೆ ಅವರಿಗೂ ಪುಣ್ಯ ಬರ್ತದೆ. ನಿಮ್ದೇನು ಖಾಲಿ ಆಗುದಿಲ್ಲ, ನೀವೇನು ಹೆದರ್ಕೊಳ್ಬೇಡ. ಇವ್ರು ನಮಸ್ಕಾರ ಮಾಡಿದ್ರೆ ನನ್ನ ಪುಣ್ಯ ಹೋಗ್ತದಲ್ಲ ಅಂತ ಇಲ್ಲ. ಅವರ ಪುಣ್ಯ ಹಾಗೇ ಇದ್ದು ಇವರಿಗೆ ವೃದ್ಧಿ ಆಗ್ತದಂತೆ. ಶ್ರದ್ಧೆಯಿಂದ ಶ್ರವಣ ಮಾಡಿರ್ತಕ್ಕಂತಹ ತಮಗೆಲ್ಲರಿಗೂ ಆ ಶ್ರೀಮದ್ ಭಾಗವತ ಪ್ರತಿಪಾದ್ಯನಾದ ಷೋಡಶಸ್ತ್ರೀ ಸಹಸ್ರೇಶ ರುಕ್ಮಿಣಿ ಸತ್ಯಭಾಮ ಸಮೇತನಾದ ಮಧ್ಯಪತಿ ಭಗವಂತ ಗೋಪಾಲಕೃಷ್ಣ ಸರ್ವ ರೀತಿಯ ಶ್ರೇಯಸ್ಸನ್ನು ಕರುಣಿಸಲಿ, ಜ್ಞಾನ ಭಕ್ತಿ ವೈರಾಗ್ಯದ ಅಭಿವೃದ್ಧಿಯನ್ನು ಕೊಡ್ಲಿ. ಇಲ್ಲಿ ಸ್ಥಳದಾನ ಮಾಡಿರ್ತಕ್ಕಂಥ ದಂಪತಿಗಳು, ಹನುಮಂತರ ಅಧ್ಯಾಪಕರು ನಂಗೂ ಕೆಲವು ಸಲ ಬೈತಾ ಇರ್ತಾರೆ, ಹಾಗಲ್ಲ ಹೀಗೆ ಅಂತ. ಅವರಿಗೆ ಪಾಠ ಮಾಡಿ ಅಭ್ಯಾಸ ಅವರಿಗೆ. ಹಾಗಾಗಿ ಹನುಮಂತರಾಯರು ಮತ್ತು ಗಾಯತ್ರಿ ದಂಪತಿಗಳು ನಂಗೆ ಒಬ್ರು ಬಹಳ ಹತ್ತಿರದ ಹಿರಿಯರು. ಅವ್ರು ಹೇಳುದು ಮಗ ಅಂತಲೇ ಅವ್ರು ಹೇಳುದು. ಅಷ್ಟೊಂದು ಪ್ರೀತಿ. ಅವರ ಮದುವೆಯಾಗಿ ಎಷ್ಟು ವರ್ಷ ಆಯ್ತು ಗೊತ್ತಾ? ಸುಮಾರು ನಂಗನಿಸಿದ ಹಾಗೆ ಒಂದು 69 70ರ ಹತ್ತಿರ ಬಂತು. ಆ ಕಾಲದಲ್ಲಿ, ಅವರ ಮದುವೆಯ ಕಾಲದಲ್ಲಿ ಅವರಿಗೆ ಬಂದ ಬೆಳ್ಳಿ ತಟ್ಟೆ ನೀವು ಈಗ ಮಾಡ್ಬೇಕು, ನಮ್ಮ ಮನೆಯಲ್ಲಿ ತಂದಿಟ್ಟಿದ್ದಾರೆ ಅಂತದ್ದೆಲ್ಲ ವ್ಯವಸ್ಥೆಗಳು ಹೊರತು ಅವರು ಶ್ರದ್ಧೆಯಿಂದ ಈ ಒಂದು ಗೋಪಿ ಸಂಘ ಬೇರೆ ಇದೆ, ಗೋಪಿಕಾ ಸಂಘ.
ಎಲ್ಲರೂ ಸೇರಿ ನಡೆಸತಕ್ಕಂತಹ ವಾರ್ಷಿಕ ವಿಶೇಷ ಕಾರ್ಯಕ್ರಮ. ಬೇರೆ ಎಷ್ಟೆಷ್ಟು ಕಾರ್ಯಕ್ರಮ ಇದೆ ಅಂತ ಗೊತ್ತಿಲ್ಲ, ಇದಕ್ಕೆ ನಾವು ಬರುವುದರಿಂದ ಈ ಕಾರ್ಯಕ್ರಮದ ಬಗ್ಗೆ ಗೊತ್ತಿದೆ. ಒಂದು ಜ್ಞಾನ ಯಜ್ಞವನ್ನು ವಿಶೇಷವಾಗಿ ನಡೆಸ್ತಾ ಇದ್ದಾರೆ. ಅದು ಈಗ ಮುಗಿಯುವುದಿಲ್ಲ, ನಾಳೆ ಬೆಳಿಗ್ಗೆ ಹಸ್ತೋದಕ ಹಾಕಿ ಕೈ ತೊಳೆಯುವಲ್ಲಿಯ ತನಕದ ಪ್ರಕ್ರಿಯೆ ಇದರಲ್ಲಿ ಸೇರಿಕೊಂಡಿದೆ. ಹಾಗಾಗಿ ಇವತ್ತು ನಡೆದ ಜ್ಞಾನ ಯಜ್ಞದ ಪೂರ್ತಿ ಅದು ವೈಶ್ವಾನರ ಯಜ್ಞದಲ್ಲಿ ಉಪಸಂಹಾರ ಆಗಬೇಕು. ಆ ದೃಷ್ಟಿಯಿಂದ ಶ್ರವಣ ಮಾಡಿರತಕ್ಕಂತಹ ತಾವೆಲ್ಲ ತಮ್ಮವರನ್ನೂ ಜೊತೆ ಸೇರಿಸಿಕೊಂಡು ನಾಳೆ ಬೆಳಿಗ್ಗೆ 15 ನಿಮಿಷ ಜಾಸ್ತಿಯಾಗಿ 7 ಗಂಟೆ, 7:15ಕ್ಕೆ ಸರಿಯಾಗಿ ಇಲ್ಲಿ ಉಪಸ್ಥಿತರಿರಬೇಕು ಅಂತ ದಂಪತಿಗಳು ಕೇಳಿಕೊಳ್ತಾ ಇದ್ದಾರೆ. ಆ ವೈಶ್ವಾನರ ಯಜ್ಞದಲ್ಲೂ ಕೂಡ ನಾವೆಲ್ಲ ಭಾಗವಹಿಸೋಣ. ಮತ್ತೆ ಮತ್ತೆ ಇಂತಹ ಜ್ಞಾನ ಯಜ್ಞ ತಮ್ಮೆಲ್ಲರ ಕೂಡುವಿಕೆಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ನಡೆಯಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಈ ನನ್ನ ಮಾತುಗಳನ್ನು ಪರಮ ಪೂಜ್ಯ ಗುರುಗಳಾದ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರ ಅಂತರ್ಯಾಮಿಯಾದ ಉಡುಪಿಯಲ್ಲಿ ಆರಾಧ್ಯಮೂರ್ತಿ ಭಗವಂತ ಶ್ರೀಕೃಷ್ಣ ಮಧ್ಯವತಿ ಗೋಪಾಲಕೃಷ್ಣನಲ್ಲಿ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜನಃ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾತಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡಮಂಡಲಂ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಷಾಃ. ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ. ದೇಶೋऽಯಂ ಕ್ಷೋಭರಹಿತಃ ಸಜ್ಜನಾಃ ಸಂತು ನಿರ್ಭಯಾಃ. ಸರ್ವೇಪಿ ಸುಖಿನಃ ಸಂತು, ಸರ್ವೇ ಸಂತು ನಿರಾಮಯಾಃ. ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಎಲ್ಲರೂ ಒಂದು ಶ್ಲೋಕ ಹೇಳುವ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಮತ್ತೆ ಏನಾಗಬೇಕು ಈಗ? ಒಂದು ಹರಿವಾಣ ಸೇವೆ ಎಲ್ಲರೂ ಸೇರಿ ಕುಣಿಯೋದ?